ನನ್ನ ಹೆಸರು ರಶ್ಮಿ. ನನ್ನ ತಂದೆ ತಾಯಿಗಳು ನನ್ನ ಮದುವೆಯನ್ನು ಒಬ್ಬ ಅಗಸನೊಂದಿಗೆ ಮಾಡಿದರು. ಅವರು ಎಲ್ಲರ ಬಟ್ಟೆಗಳನ್ನು ತೊಳೆಯುತ್ತಿದ್ದರು. ಅದರಲ್ಲಿ ನನ್ನ ಬಟ್ಟೆಗಳು ಇರುತ್ತಿದ್ದವು. ಆದರೆ ಒಂದು ವಿಚಿತ್ರವೇನೆಂದರೆ, ನನ್ನ ಅತ್ತೆಯ ಮನೆಯ ಎದುರು ಮನೆಯಲ್ಲಿ ಒಬ್ಬ ಮಹಿಳೆ ಇರುತ್ತಿದ್ದಳು. ಒಬ್ಬಳು ಹುಡುಗಿ ಕೂಡ ಇರುತ್ತಿದ್ದಳು. ನನ್ನ ಗಂಡ ಆ ಮನೆಯಿಂದ ಬಟ್ಟೆಗಳನ್ನು ತರುತ್ತಿದ್ದರು. ಮೂಟೆ ಕಟ್ಟಿ ಟೆರೆಸ್ಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಬಟ್ಟೆಗಳು ತುಂಬಾ ದುರ್ವಾಸನೆ ಬೀರುತ್ತವೆ. ಆದ್ದರಿಂದ ನಾವು ಅವುಗಳನ್ನು ತೊಳೆಯಲು ಟೆರೆಸ್ಗೆ ಹೋಗುತ್ತೇವೆ. ಕೆಲವು ದಿನಗಳ ನಂತರ ಆ ಮನೆಯಲ್ಲಿ ಗಲಾಟೆ ಶುರುವಾಯಿತು. ಅವಳ ಮಗಳು ಪ್ರೆಗ್ನೆಂಟ್ ಆಗಿದ್ದಳು. ಆದರೆ ಅವಳು ಇನ್ನೂ ಕುಮಾರಿಯಾಗಿದ್ದಳು. ಇದನ್ನು ಕೇಳಿ ನನ್ನ ಉಸಿರು ಹಾರಿ ಹೋದಂತಾಯಿತು. ನನ್ನ ಮನಸ್ಸು ಚಂಚಲವಾಗಲು ಪ್ರಾರಂಭಿಸಿತು. ನನಗೆ ವಿಚಿತ್ರ ಆತಂಕವಾಗುತ್ತಿತ್ತು. ಏಕೆ ಎನ್ನುವುದು ತಿಳಿಯಲಿಲ್ಲ. ನನ್ನ ಗಂಡನ ಬಗ್ಗೆ ನನಗೆ ಅನುಮಾನವಿತ್ತು. ಒಂದು ದಿನ ಟೆರೆಸ್ಗೆ ಹೋಗಿ ನನ್ನ ಗಂಡ ನೆರೆಹೊರೆಯವರ ಬಟ್ಟೆಗಳನ್ನು ಏನು ಮಾಡುತ್ತಾರೆ ಎಂದು ನೋಡಿದೆ. ನಾನು ಟೆರೆಸ್ಗೆ ಹೋಗಿ ನೋಡಿದಾಗ ನಾನು ನಿಂತ ನೆಲವೇ ಕುಸಿದಂತಾಯಿತು. ನನಗೆ ತೊಂದರೆಗಳ ಪರ್ವತವೇ ನನ್ನ ಮೇಲೆ ಬಿದ್ದಂತಾಯಿತು. ಏಕೆಂದರೆ ನಾನು ಒಬ್ಬಳು ಮಧ್ಯಮ ವರ್ಗದ ಕುಟುಂಬದಲ್ಲಿ ವಾಸಿಸುತ್ತಿದ್ದೆ. ನನ್ನ ಕುಟುಂಬದಲ್ಲಿ 2 ಸಹೋದರರು ಮತ್ತು ನನ್ನ ಅಪ್ಪ ಅಮ್ಮ ಇರುತ್ತಿದ್ದರು. ನಾನು ತಂದೆ ತಾಯಿಗಳ ಮುದ್ದಿನ ಮಗಳಾಗಿದ್ದೆ. ತವರು ಮನೆಯಲ್ಲಿ ನನ್ನ ಜೀವನ ನೆಮ್ಮದಿಯಿಂದ ಕಳೆಯುತ್ತಿತ್ತು. ನನ್ನ ಒಳಗೆ ತುಂಬ ಅಹಂಕಾರವಿತ್ತು. ನನ್ನ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಇರುತ್ತದೆ ಎಂದುಕೊಂಡಿದ್ದೆ. ನಾನು ಒಬ್ಬಳು ವಿದ್ಯಾವಂತ ಹುಡುಗಿ. ಇಂಟರ್ ಕಂಪ್ಲೀಟ್ ಮಾಡಿ BAಗೆ ಈಗಷ್ಟೇ ಅಡ್ಮಿಷನ್ ಪಡೆದಿದ್ದೆ. ಸ್ನೇಹಿತರ ಜೊತೆಗೆ ಜೀವನ ತುಂಬ ಸುಂದರವಾಗಿ ನಡೆಯುತ್ತಿತ್ತು. ಮನೆಯಲ್ಲಿ 2 ಸಹೋದರರಿದ್ದರು. ಒಳ್ಳೆ ಕೆಲಸದಲ್ಲಿ ಇದ್ದರು. ಅವರು ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದರು. ನನ್ನ ತಂದೆ ಕಾಯಿಲೆ ಬಿದ್ದಿದ್ದರು. ಹೀಗಾಗಿ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು ಮತ್ತು ಮಮ್ಮಿ ಮನೆಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರು. ನನ್ನಿಂದ ಮನೆಯ ಯಾವ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿರಲಿಲ್ಲ. ಅವರು ಹೇಳುತ್ತಿದ್ದರು, ಹೆಣ್ಣು ಮಕ್ಕಳು ಅತ್ತೆ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡಬೇಕಾಗುತ್ತದೆ. ತವರು ಮನೆಯಲ್ಲಿ ಅವರು ಆರಾಮಾಗಿರಬೇಕು. ನನಗೆ ನನ್ನ ಮಮ್ಮಿಯ ಮಾತು ತುಂಬ ಒಳ್ಳೆಯದೆನಿಸುತ್ತಿತ್ತು. ಏಕೆಂದರೆ ಅವರು ಯಾವಾಗಲೂ ಜವಾಬ್ದಾರಿಯಿಂದ ಮಾತನಾಡುತ್ತಿದ್ದರು. ಅವರು ಕೆಲವೊಮ್ಮೆ ಹೀಗೂ ಹೇಳುತ್ತಿದ್ದರು, ನನ್ನ ಸೊಸೆ ಮನೆಗೆ ಬಂದಾಗ ನಾನು ಅವಳಿಂದ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುವುದಿಲ್ಲ. ನಾನು ಅತ್ತೆಯಾಗಿ ಅಲ್ಲ, ಅಮ್ಮನಾಗಿ ಅವರ ಜೊತೆ ಇರುತ್ತೇನೆ. ನನ್ನದು ತುಂಬ ಸರಳ ಕುಟುಂಬ. ನನ್ನ ಮನೆಯವರ ಯೋಚನೆ ಕೂಡ ತುಂಬ ಸರಳವಾಗಿರುತ್ತಿತ್ತು. ಆದರೆ ನನ್ನ ಯೋಚನೆ ಇವರಿಗಿಂತ ತುಂಬ ಬೇರೆಯಾಗಿರುತ್ತಿತ್ತು. ನನ್ನ ತಂದೆ ತಾಯಿಗಳು ತಪ್ಪುಗಳನ್ನು ಬಹಳ ಬೇಗನೆ ಕ್ಷಮಿಸುತ್ತಿದ್ದರು. ಆದರೆ ನಾನು ಹಾಗಿರಲಿಲ್ಲ. ನಾನು ತಪ್ಪುಗಳನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ ಮತ್ತು ತಪ್ಪು ಮಾಡಿದ ವ್ಯಕ್ತಿಗಳನ್ನು ಸಹಿಸುತ್ತಿರಲಿಲ್ಲ. ಅಂತಹ ವ್ಯಕ್ತಿಗಳನ್ನು ನಾನು ಅನಗತ್ಯವಾಗಿ ಬೈಯುತ್ತಿದ್ದೆ. ಆದರೆ ನನ್ನ ಹೆತ್ತವರು ಅವರಿಗೆ ಪ್ರೀತಿಯಿಂದ ವಿವರಿಸಿ ಹೇಳುತ್ತಿದ್ದರು, ತಪ್ಪು ಮಾಡುವ ವ್ಯಕ್ತಿ ಗೊತ್ತಿಲ್ಲದೆ ಹಾಗೆ ಮಾಡಿದರೆ ಅವನು ಉದ್ದೇಶಪೂರ್ವಕವಾಗಿ ಮಾಡಿರುವುದಿಲ್ಲ ಎಂದು ಹೇಳುತ್ತಿದ್ದರು. ಅಜ್ಞಾನದಿಂದ ತಪ್ಪು ಮಾಡಿದರೆ ನಾವು ಅವರನ್ನು ಕ್ಷಮಿಸಿ ಅವರಿಗೆ ಬುದ್ಧಿ ಹೇಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ನಾವು ಅವರಿಗೆ ಪ್ರೀತಿಯಿಂದ ತಿಳಿಸಿ ಹೇಳಬೇಕು. ಇದರಿಂದ ಅವರು ಭವಿಷ್ಯದಲ್ಲಿ ತಪ್ಪು ಮಾಡುವ ಮೊದಲು 100 ಬಾರಿ ಯೋಚಿಸುತ್ತಾರೆ. ಆದರೆ ನಾವು ಅವರೊಂದಿಗೆ ಕಟ್ಟುನಿಟ್ಟಾಗಿ ಇದ್ದರೆ ಅವರು ನಮ್ಮ ಭಾವನೆಗಳಿಗೆ ಆಕರ್ಷಿತರಾಗಿ ಮತ್ತೆ ತಪ್ಪು ಮಾಡುವ ಬಗ್ಗೆ ಯೋಚಿಸಬಹುದು. ನನ್ನ ತಂದೆ ತಾಯಿಗಳು ಹೇಳಿದ ಎಲ್ಲ ಮಾತುಗಳನ್ನು ನಾನು ಒಪ್ಪುತ್ತಿದ್ದೆ. ನನಗೆ ಮದುವೆಯ ವಯಸ್ಸಾಗಿತ್ತು. ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಸಹೋದರರು ಒಳ್ಳೆಯ ಕಡೆ ಸಂಬಂಧ ಹುಡುಕಲು ಪ್ರಾರಂಭಿಸಿದರು. ನನ್ನ ಸಹೋದರರು ಅವರ ಸ್ನೇಹಿತರಿಗೆ ಹೇಳಿದರು, ಯಾವುದಾದರೂ ಒಳ್ಳೆಯ ಸಂಬಂಧವಿದ್ದರೆ ನನ್ನ ತಂಗಿಗೆ ತಿಳಿಸಿ. ಮತ್ತು ನನ್ನ ತಂದೆ ತಾಯಿಗಳು ಅಕ್ಕಪಕ್ಕದವರಲ್ಲಿ ಸಂಬಂಧಿಕರಲ್ಲಿ ಹೇಳಿದರು, ನಮ್ಮ ಮಗಳಿಗೆ ಒಳ್ಳೆಯ ಸಂಬಂಧ ಇದ್ದರೆ ಹೇಳಿ, ನಾವು ಅವಳ ಮದುವೆ ಮಾಡಬೇಕು ಎಂದುಕೊಂಡಿದ್ದೇವೆ. ನನ್ನ ತಂದೆ ತಾಯಿಗಳಿಗೆ ಯಾವಾಗಲೂ ನನ್ನ ಬಗ್ಗೆ ತುಂಬ ಯೋಚನೆಯಾಗಿದೆ. ನನಗೆ ನೆನಪಿದೆ, ನನಗೆ ಯಾವುದಾದರೂ ವಸ್ತುಗಳು ಕೊಡಿಸಬೇಕೆಂದಾಗ ಅಥವಾ ಹಬ್ಬ ಸಮೀಪಿಸುತ್ತಿರುವಾಗ ಅವರು ನನ್ನ ಬಟ್ಟೆಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದರು. ಈಗ ನಾನು ದೊಡ್ಡವಳಾಗಿದ್ದೇನೆ. ನನ್ನ ಮದುವೆಯ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದಾರೆ. ನನ್ನ ತಂದೆಯ ಆರೋಗ್ಯ ಹಿಂದಿನಿಂದಲೂ ಹಾಳಾಗಿತ್ತು. ಈಗ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸಮಸ್ಯೆ ಉಂಟಾಯಿತು. ಅವರಿಗೂ ತಮ್ಮ ಮಗಳ ಮದುವೆ ನೋಡಬೇಕೆನ್ನುವ ಆಸೆ ಇತ್ತು. ನನ್ನ ಸಹೋದರರು ಕೂಡ ಇದನ್ನು ಬಯಸುತ್ತಿದ್ದರು. ಅವರು ತಾವು ನಂತರ ಮದುವೆ ಮಾಡಿಕೊಳ್ಳಬೇಕು, ಮೊದಲು ತಮ್ಮ ತಂಗಿಗೆ ಸಂತೋಷದಿಂದ ವಿದಾಯ ಹೇಳಬೇಕು ಎಂದುಕೊಂಡಿದ್ದರು. ಅಪ್ಪನ ಜೀವನದ ಅವಧಿ ತುಂಬ ಕಡಿಮೆ ಇದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಸಮಯದಲ್ಲಿ ಅವರ ಆರೋಗ್ಯ ಬಿಗಡಾಯಿಸಿತು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಅವರು ಚಿಕಿತ್ಸೆಯ ಸಮಯದಲ್ಲಿ ಮರಣ ಹೊಂದಿದ್ದರು. ಅಪ್ಪನ ಮರಣದ ನಂತರ ಮನೆಯಲ್ಲಿ ದುಃಖದ ವಾತಾವರಣ ಉಂಟಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮ ತುಂಬ ದುಃಖದಲ್ಲಿ ಮುಳುಗಿದರು. 2 ಸಹೋದರರು ಒಳ್ಳೆಯ ನೌಕರಿ ಮಾಡುತ್ತಿದ್ದರು. ಆದರೆ ನಾನು ನೌಕರಿ ಮಾಡಬೇಕೆಂದುಕೊಂಡಿದ್ದೆ. ಏಕೆಂದರೆ ನಾನು BA ಫೈನಲ್ ಮುಗಿಸಿದ್ದೆ. ಮಮ್ಮಿ ಮತ್ತು ಸಹೋದರರು ಇದಕ್ಕೆ ಒಪ್ಪಲಿಲ್ಲ. ನೀನು ನೌಕರಿ ಮಾಡುವ ಅಗತ್ಯ ಏನಿದೆ? ನಾನು ಯೋಚಿಸಿದೆ. ನನ್ನ ಮದುವೆ ಅರೇಂಜ್ ಆಗುವುದರೊಳಗೆ ನಾನು ನನ್ನ ಆಸೆಯನ್ನು ಪೂರೈಸಿಕೊಳ್ಳುತ್ತೇನೆ. ಏಕೆಂದರೆ ಇಲ್ಲಿಯವರೆಗೆ ನನಗೆ ಒಳ್ಳೆಯ ಸಂಬಂಧಗಳು ಬಂದಿರಲಿಲ್ಲ. ನಮ್ಮ ಮನೆಗೆ ಕೆಲವೊಮ್ಮೆ ನಮ್ಮ ಅಜ್ಜಿ ಬರುತ್ತಿದ್ದರು. ಅವರು ನಮ್ಮೊಂದಿಗೆ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಿದ್ದರು.
ಆದರೆ ಅವರು ಚಿಕ್ಕಪ್ಪನ ಕುಟುಂಬದೊಂದಿಗೆ ಅವರ ಮನೆಯಲ್ಲೇ ಇರುತ್ತಿದ್ದರು. ನಮ್ಮ ತಂದೆಯ ಎದುರಿಗೆ ಒಳ್ಳೆಯವರಾಗಿದ್ದ ನನ್ನ ಸಹೋದರರು ಅವರ ಮರಣದ ನಂತರ ಅವರ ಬಣ್ಣ ಬದಲಾಯಿಸಲು ಶುರು ಮಾಡಿದರು. ಇಬ್ಬರು ಸಹೋದರರು ಒಳ್ಳೆಯ ನೌಕರಿಯಲ್ಲಿದ್ದು ಒಳ್ಳೆ ಸಂಪಾದನೆ ಮಾಡುತ್ತಿದ್ದರು. ಅವರು ಅಪ್ಪನ ಮರಣದ ನಂತರ ನನ್ನ ಬಗ್ಗೆ ಯೋಚಿಸಬೇಕಾಗಬಹುದು ಎಂದುಕೊಂಡಿರಬಹುದು. ಏಕೆಂದರೆ ಅವರು ತುಂಬ ಸಮಯದಿಂದ ನೌಕರಿ ಮಾಡಿ ತಮ್ಮ ಎಲ್ಲ ಹಣವನ್ನು ಮನೆಗೆ ಕೊಡುತ್ತಿದ್ದರು. ನಮ್ಮ ಮನೆಯ ಮೇಲೆ ಯಾರ ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ. ನನ್ನ ದೊಡ್ಡ ಅಣ್ಣ ತನ್ನ ಇಷ್ಟದಂತೆ ಮದುವೆ ಮಾಡಿಕೊಂಡನು ಮತ್ತು ಚಿಕ್ಕ ಅಣ್ಣ ತನ್ನ ನೌಕರಿಯ ಸಂಬಳವನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಪ್ರಾರಂಭಿಸಿದನು. ಮಮ್ಮಿಗೆ ಏನನ್ನು ಕೊಡಲಿಲ್ಲ. ದೊಡ್ಡ ಅಣ್ಣನ ಹೆಂಡತಿ ಕೂಡ ತನ್ನ ಗಂಡನಿಗೆ ಕೊಡಬೇಡ ಎಂದು ಹೇಳಿದಳು. ನಿಮ್ಮ ತಮ್ಮ ಕೊಡದಿದ್ದರೆ ನೀವು ಏಕೆ ಕೊಡಬೇಕು ಎಂದು ಹೇಳಿದಳು. ಇಬ್ಬರು ಸಹೋದರರು ಅಪರಿಚಿತರಾಗುತ್ತಿದ್ದರು. ತಮ್ಮ ಹೆತ್ತ ತಾಯಿ ಮತ್ತು ತಂಗಿಯನ್ನು ನೋಡಿಕೊಳ್ಳುತ್ತಿರಲಿಲ್ಲ. ಅವರು ಇಷ್ಟೊಂದು ಬದಲಾಗುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ. ಸಮಯ ಕಳೆಯುತ್ತಿತ್ತು. ನಾನು ನೌಕರಿ ಮಾಡುತ್ತಿದ್ದೆ. ಬರುವ ಸಂಬಳದಿಂದ ನನ್ನ ಮತ್ತು ಅಮ್ಮನ ಜೀವನ ನಡೆಯುತ್ತಿತ್ತು. ಚಿಕ್ಕ ಅಣ್ಣನ ಕೆಲಸ ಬೇರೆ ಕಂಪನಿಯಲ್ಲಿ ಆಯಿತು. ಹೀಗಾಗಿ ಅವನು ಮನೆಗೆ ಬರುವುದನ್ನು ಕಡಿಮೆ ಮಾಡಿದನು. ಅವನಿಗೆ ಕಂಪನಿ ಕಡೆಯಿಂದ ಫ್ಲ್ಯಾಟ್ ಸಿಕ್ಕಿತ್ತು. ಅವನು ಹೆಚ್ಚಿಗೆ ಫ್ಲ್ಯಾಟ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ಇರುತ್ತಿದ್ದನು. ನನ್ನ ದೊಡ್ಡ ಅಣ್ಣ ತನ್ನ ಹೆಂಡತಿಯ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು. ಮನೆಯ ಪರಿಸ್ಥಿತಿ ಹದಗೆಡುವುದನ್ನು ನೋಡಿ ನನ್ನ ಮಮ್ಮಿ ತುಂಬ ಚಿಂತೆಗೊಳಗಾದರು. ಅವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮದುವೆಯ ಯೋಚನೆಯಾಗಿತ್ತು. ನನಗೆ ಯಾವುದೇ ಒಳ್ಳೆಯ ಸಂಬಂಧ ಬರಲಿಲ್ಲ. ಇದರಿಂದ ಅವರು ಇನ್ನೂ ಹೆಚ್ಚು ಚಿಂತಿತರಾದರು ಮತ್ತು ಮನೆಯಲ್ಲಿ ಎಷ್ಟೋ ತೊಂದರೆಗಳು ಬಂದಿದ್ದವು. ಅತ್ತಿಗೆ ಕೂಡ ಒಳ್ಳೆಯವರಾಗಿರಲಿಲ್ಲ. ಇಬ್ಬರು ಸಹೋದರರು ಮುಖ ತಿರುಗಿಸಿದರು. ಆಗ ಮಮ್ಮಿ ನಿರ್ಧಾರ ಮಾಡಿದರು. ಯಾವುದೇ ಸಂಬಂಧ ಬಂದರೂ ಅವರು ನನ್ನ ಮದುವೆ ಮಾಡಿ ಮುಗಿಸಬೇಕೆನ್ನುವ ತೀರ್ಮಾನಕ್ಕೆ ಬಂದರು. ಇಬ್ಬರು ಸಹೋದರರು 1 ರೂಪಾಯಿ ಕೂಡ ಕೊಡುತ್ತಿರಲಿಲ್ಲ. ನಾನು ಎಲ್ಲ ಖರ್ಚನ್ನು ಸ್ವತಃ ನೋಡಿಕೊಳ್ಳುತ್ತಿದ್ದೆ. ಇದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ದುಃಖವಾಗುತ್ತಿತ್ತು. ನಾನು ಅಪ್ಪನನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಅಪ್ಪ ಬದುಕಿದ್ದರೆ ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಬದಲಾಗುತ್ತಿರಲಿಲ್ಲ. ಈಗ ನನ್ನ ಅಣ್ಣಂದಿರಿಗೆ ನನ್ನ ಮದುವೆ ಬಗ್ಗೆ ಯಾವುದೇ ಯೋಚನೆ ಇರಲಿಲ್ಲ. ಅಜ್ಜಿ ಕೆಲವೊಮ್ಮೆ ನಮ್ಮ ಮನೆಗೆ ಬರುತ್ತಿದ್ದರು. ಇಬ್ಬರು ಸಹೋದರರಿಗೆ ತುಂಬ ತಿಳುವಳಿಕೆ ಹೇಳುತ್ತಿದ್ದರು. ಆದರೆ ಅವರು, ಇದು ಹಣದುಬ್ಬರದ ಸಮಯ, ಅಪ್ಪ ಹೊರಟು ಹೋಗಿದ್ದಾರೆ, ಈಗ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳುತ್ತಿದ್ದರು. ಆದರೆ ವಾಸ್ತವವೆಂದರೆ ಅವರು ತಮ್ಮ ಯಾವುದೇ ಜವಾಬ್ದಾರಿಗಳನ್ನು ಪೂರೈಸುತ್ತಿರಲಿಲ್ಲ. ಅವರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದರು. ನಾನು ಅಮ್ಮನಿಗೆ ಹಲವಾರು ಬಾರಿ ಹೇಳಿದ್ದೆ, ನಾವು ಚಿಕ್ಕಪ್ಪನ ಮನೆಗೆ ಹೊರಟು ಹೋಗೋಣ, ಅಜ್ಜಿಯ ಜೊತೆ ಇರೋಣ. ಆದರೆ ಮಮ್ಮಿ ಮತ್ತು ಅಜ್ಜಿಯ ನಡುವೆ ಜಗಳವಾಗುತ್ತಿತ್ತು. ಈ ಕಾರಣದಿಂದ ಮಮ್ಮಿ ಅಲ್ಲಿಗೆ ಹೋಗಲು ತಿರಸ್ಕರಿಸಿದರು. ಅವರು ಹೇಳುತ್ತಿದ್ದರು, ನಾನು ಮೊದಲು ನಿನ್ನ ಮದುವೆ ಮಾಡಬೇಕು. ಇದರ ನಂತರವೇ ನನಗೆ ನೆಮ್ಮದಿ ಸಿಗುತ್ತದೆ. ನನ್ನದೇನಿದೆ, ನನ್ನ ಜೀವನ ಹೇಗೋ ಸರಿ ಹೋಗುತ್ತದೆ. ನಾನು ತುಂಬ ದುಃಖಿತಳಾಗುತ್ತಿದ್ದೆ. ನಾನು ಯೋಚಿಸುತ್ತಿದ್ದೆ, ನಾನು ನೌಕರಿ ಮಾಡುವ ನಿರ್ಧಾರ ಸರಿಯಾಗಿದೆ. ನಾನು ನೌಕರಿ ಮಾಡದಿದ್ದರೆ ನನ್ನ ಮತ್ತು ಮಮ್ಮಿಯ ಕತೆ ಏನಾಗುತ್ತಿತ್ತು? ಜೀವನ ಹೇಗೆ ನಡೆಯುತ್ತಿತ್ತು? ಅಜ್ಜಿಗೆ ನನ್ನ ಬಗ್ಗೆ ತುಂಬ ಕಾಳಜಿ ಇತ್ತು. ಮಮ್ಮಿ ಮೇಲೆ ಸಿಟ್ಟು ಇದ್ದರೂ ಸಹ ಅವರು ಫೋನ್ ಮಾಡಿ ನನ್ನನ್ನು ಮನೆಗೆ ಬರುವಂತೆ ತಿಳಿಸುತ್ತಿದ್ದರು. ಒಂದು ದಿನ ನಾನು ಅಮ್ಮನಿಗೆ ಅಜ್ಜಿಯ ಮನೆಗೆ ಹೋಗೋಣ ಬಾ ಎಂದು ಕರೆದೆ. ಮಗಳೇ, ನಾನು ಎಲ್ಲಿಗೂ ಹೋಗುವುದಿಲ್ಲ. ನೀನು ಹೋಗಲು ಬಯಸುವುದಾದರೆ ಹೋಗಬಹುದು ಎಂದು ಹೇಳಿದರು. ಆದರೆ ನಾನು ಒಪ್ಪಿಕೊಳ್ಳಲಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನೀವು ನನ್ನ ಜೊತೆ ಬರಬೇಕಾಗುತ್ತದೆ. ನನಗೂ ಅಮ್ಮನನ್ನು ಬಿಟ್ಟು ಬೇರೆ ಯಾವುದೇ ಆಸೆಗಳಿಲ್ಲ. ನಾನು ಮಮ್ಮಿ ಒಬ್ಬರನ್ನೇ ಬಿಟ್ಟು ಬೇರೆ ಯಾರೊಂದಿಗೂ ಇರಲು ಬಯಸುತ್ತಿರಲಿಲ್ಲ. ಹೀಗಾಗಿ ನಾನು ಅಮ್ಮನೊಂದಿಗೆ ಉಳಿಯುತ್ತಿದ್ದೆ. ಏಕೆಂದರೆ ನನ್ನ ಹಿಂದೆ ಅತ್ತಿಗೆ ನನ್ನ ಅಮ್ಮನೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ದಿನಗಳು ಹೀಗೆ ಕಳೆಯುತ್ತಿದ್ದವು. ರಾತ್ರಿ ಸಮಯದಲ್ಲಿ ನಾನು ನನ್ನ ಕೋಣೆಯಲ್ಲಿ ಕುಳಿತಿದ್ದೆ, ಮೊಬೈಲ್ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಮಮ್ಮಿ ನನ್ನ ಕೋಣೆಗೆ ಬಂದರು ಮತ್ತು ಹೇಳಿದರು, ನೀನು ನಾಳೆ ಕಾಲೇಜಿಗೆ ಹೋಗಬೇಡ. ನೀನು ತುಂಬ ಆಯಾಸಗೊಳ್ಳುವೆ. ಮನೆಯಲ್ಲಿ ಕೂಡ ಕೆಲಸ ಮಾಡುತ್ತಿರುವೆ. ನಾನು ಯೋಚಿಸಿದ್ದೇನೆ, ನೀನು ಟೀಚಿಂಗ್ ಮಾಡುವುದನ್ನು ಬಿಟ್ಟು ಬಿಡು. ನಾನು ಹೇಳಿದೆ, ಇಲ್ಲ ಮಮ್ಮಿ, ನಾನು ಟೀಚಿಂಗ್ ಮಾಡುವುದನ್ನು ಬಿಡುವುದಿಲ್ಲ. ನಾನು ಟೀಚಿಂಗ್ ಬಿಟ್ಟರೆ ನನ್ನ ಮತ್ತು ನಿಮ್ಮ ಜೀವನ ಹೇಗೆ ನಡೆಯುತ್ತದೆ? ಅಪ್ಪ ಹೋದ ನಂತರ ನೀವು ಕೂಡ ಕಾಯಿಲೆ ಬೀಳುತ್ತಿದ್ದೀರಿ. ನಿಮಗೂ ಕೂಡ ಚಿಕಿತ್ಸೆ ನಡೆಯುತ್ತಿರುತ್ತದೆ. ಅಣ್ಣಂದಿರಿಗೆ ಯಾವುದೇ ಚಿಂತೆ ಇಲ್ಲ. ನಿಮ್ಮ ಔಷಧಿಯ ಖರ್ಚನ್ನು ಯಾರು ನೋಡಿಕೊಳ್ಳುತ್ತಾರೆ? ಮಮ್ಮಿ ಹೇಳಿದರು, ಇಲ್ಲ ಮಗಳೇ, ನನ್ನ ಬಗ್ಗೆ ನೀನು ಯೋಚಿಸಬೇಡ. ನಿನ್ನ ಬಗ್ಗೆ ಕಾಳಜಿ ತೆಗೆದುಕೋ. ನಿನಗೆ ಒಳ್ಳೆಯ ಸಂಬಂಧ ಸಿಕ್ಕಿದರೆ ನಾನು ನಿನ್ನ ಬಗ್ಗೆ ಚಿಂತಿಸುವುದಿಲ್ಲ. ನಾನು ಹೇಳಿದೆ, ಇಲ್ಲ ಮಮ್ಮಿ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ಮೊದಲು ನಾನು ಮದುವೆ ಮಾಡಿಕೊಳ್ಳಬೇಕೆಂದಿದ್ದೆ. ನನ್ನ ಹೃದಯದಲ್ಲಿ ಮದುವೆ ಆಗುವ ಆಸೆ ಇತ್ತು. ಆದರೆ ನಿಮ್ಮನ್ನು ಈಗ ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ. ಮಮ್ಮಿ ಹೇಳುತ್ತಿದ್ದರು, ಇಲ್ಲ ಮಗಳೇ, ಇಂಥ ಮಾತುಗಳನ್ನು ಆಡಬೇಡ. ನಿಮ್ಮ ತಂದೆ ಮತ್ತು ನಾನು ಯಾವಾಗಲೂ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಎಲ್ಲ ತಂದೆ ತಾಯಿಗಳು ತಮ್ಮ ಮಗಳು ಬೇಗನೆ ತವರು ಮನೆಯಿಂದ ವಿದಾಯ ಹೇಳಬೇಕೆಂದು ಬಯಸುತ್ತಾರೆ. ನಿನ್ನ ಅಣ್ಣಂದಿರು ಕೂಡ ಇದನ್ನೇ ಬಯಸುತ್ತಿದ್ದರು. ಆದರೆ ಈಗ ನಿನ್ನ ಅಣ್ಣಂದಿರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅವರಿಬ್ಬರು ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾರೆ. ಹೀಗೆ ಮಾತನಾಡುತ್ತಾ ಮಮ್ಮಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ನಾನು ಮಮ್ಮಿಯ ಕಣ್ಣೀರನ್ನು ಒರೆಸಿದೆ ಮತ್ತು ಹೇಳಿದೆ, ಸರಿ, ಒಳ್ಳೆಯದು, ನೀನು ಅಳುವುದನ್ನು ನಿಲ್ಲಿಸು.
ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಆದರೆ ನೀನು ಅಳುವುದನ್ನು ನೋಡಲು ಬಯಸುವುದಿಲ್ಲ. ನನ್ನ ಅಣ್ಣಂದಿರು ಮತ್ತು ಅತ್ತಿಗೆಯರ ಬಗ್ಗೆ ನನಗೆ ತುಂಬ ಕೋಪ ಬರುತ್ತಿತ್ತು. ತುಂಬ ಸಲ ನಾನು ಅವರೊಂದಿಗೆ ಜಗಳವಾಡುತ್ತಿದ್ದೆ, ಏಕೆಂದರೆ ನಾನು ನಿಮಗೆ ನನ್ನ ಕಥೆಯಲ್ಲಿ ಹೇಳಿದ್ದೇನೆ. ನಾನು ತಪ್ಪು ಮಾಡುವವರನ್ನು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುತ್ತಾರೆ, ಆದರೆ ಅವರು ದೊಡ್ಡವರಾಗಿ ತಮ್ಮ ತಂದೆ ತಾಯಿಗಳೊಂದಿಗೆ ಎಲ್ಲ ಸಂಬಂಧವನ್ನು ಕಳೆದುಕೊಳ್ಳುತ್ತಾರೆ. ನಾನು ನನ್ನ ಅಣ್ಣಂದಿರಿಗೆ ಹೇಳುತ್ತಿದ್ದೆ, ನೀವು ನಮ್ಮ ಜೊತೆ ನಡೆದುಕೊಳ್ಳುವ ರೀತಿ ಸರಿಯಾಗಿಲ್ಲ. ಅವರಿಗೆ ಅನಿಸುತ್ತಿತ್ತು ನಾನು ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದೇನೆ ಎಂದು. ಅವರು ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ, ಆದರೆ ನಾನು ತುಂಬ ಕಷ್ಟಪಟ್ಟು ನನ್ನನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದೆ. ನಾನು ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೆ, ಏಕೆಂದರೆ ನನ್ನ ಎಲ್ಲ ಸ್ನೇಹಿತೆಯರ ಮದುವೆ ನಡೆದು ಹೋಗಿತ್ತು. ಮಮ್ಮಿಯ ಮಾತನ್ನು ನಾನು ಯೋಚಿಸುತ್ತಿದ್ದೇನೆ. ಮದುವೆಯ ನಂತರವೂ ನಾನು ಇಲ್ಲಿಗೆ ಬಂದು ಹೋಗಿ ಮಮ್ಮಿಯ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತೇನೆ. ಎಲ್ಲಿಯವರೆಗೆ ನನ್ನ ಮದುವೆ ಬಗ್ಗೆ ಮಮ್ಮಿ ಯೋಚಿಸುತ್ತಾರೆ, ಆಗ ನನ್ನ ಹೃದಯದಲ್ಲಿ ಸಂತೋಷ ಉಕ್ಕಿ ಬರುತ್ತದೆ. ನಾನು ಮನಸ್ಸಿನಲ್ಲಿ ನಾಚಿಕೊಳ್ಳುತ್ತಿದ್ದೆ. ಈಗ ನನಗೆ ನೌಕರಿ ಮಾಡುವ ಮನಸ್ಸು ಇರಲಿಲ್ಲ, ಏಕೆಂದರೆ ನಾನು ತುಂಬ ಆಯಾಸಗೊಳ್ಳುತ್ತಿದ್ದೆ. ಆದರೆ ನನ್ನ ಆಯಾಸವನ್ನು ಮಮ್ಮಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಒಬ್ಬ ವ್ಯಕ್ತಿಗೆ ಏನಾದರೂ ಇಷ್ಟವಾದಾಗ ಅದನ್ನು ಈಡೇರಿಸಿಕೊಂಡ ನಂತರ ಅದರ ಬಗ್ಗೆ ಮನಸ್ಸಿಗೆ ಬೇಸರವಾಗುತ್ತದೆ. ನನಗೂ ಕೂಡ ಈಗ ಕೆಲಸ ಮಾಡುವುದು ಹೊರೆ ಅನಿಸುತ್ತಿತ್ತು. ಈಗ ನನಗೆ ಅದರ ಅವಶ್ಯಕತೆ ಇದ್ದರೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಮನೆಯಿಂದ ಹೊರ ಹೋಗಲು ಬಯಸುತ್ತಿರಲಿಲ್ಲ, ಏಕೆಂದರೆ ನಾನು ಮನೆಯಿಂದ ಹೊರ ಹೋದರೆ ಜನರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇವಳ ಮದುವೆಗೆ ಇನ್ನೂ ನಡೆಯಲಿಲ್ಲ ಎನ್ನುವ ಪ್ರಶ್ನೆಗಳು ಇರುತ್ತಿದ್ದವು. ಸತ್ಯ ಏನೆಂದರೆ ಎಲ್ಲವೂ ಸರಿಯಾಗಿದ್ದಾಗ ನನಗೆ ಸಂಬಂಧಗಳು ಬರುತ್ತಿದ್ದವು. ನನ್ನ ತಂದೆ ತಾಯಿಗಳಿಗೆ ಆಗ ಇನ್ನೂ ಒಳ್ಳೆಯ ಸಂಬಂಧ ಬೇಕಿತ್ತು. ಆದರೆ ಈಗ ಮನೆಯ ಪರಿಸ್ಥಿತಿ ಕೆಟ್ಟು ಹೋಗಿದೆ. ಈಗ ಸಂಬಂಧಗಳು ಬರುವುದು ನಿಂತು ಹೋಗಿದೆ. ನಾನು ಮನೆಯಿಂದ ಹೊರ ಹೋದರೆ ವಿಚಿತ್ರವಾಗಿ ನೋಡುತ್ತಿದ್ದರು. ಹೀಗಾಗಿ ನಾನು ಮನೆಯಲ್ಲೇ ಇರಲು ಬಯಸುತ್ತಿದ್ದೆ. ಹಾಗೆ ನನ್ನ ಮತ್ತು ಮಮ್ಮಿಯ ಅಷ್ಟೊಂದು ಖರ್ಚುಗಳು ಇರುತ್ತಿರಲಿಲ್ಲ. ನಾವು ಬೇರೆ ಅಡುಗೆ ಮಾಡುತ್ತಿದ್ದೆವು. ಚಿಕ್ಕ ಅಣ್ಣ ಹೆಚ್ಚು ಮನೆಯಲ್ಲಿ ಇರುತ್ತಿರಲಿಲ್ಲ ಮತ್ತು ದೊಡ್ಡ ಅಣ್ಣ ತನ್ನ ಹೆಂಡತಿಯೊಂದಿಗೆ ತಮ್ಮ ಖರ್ಚನ್ನು ಬೇರೆಯಾಗಿ ಮಾಡಿಕೊಳ್ಳುತ್ತಿದ್ದರು. ಕರೆಂಟ್ ಬಿಲ್ ಮತ್ತು ಸಿಲಿಂಡರ್ ಖರ್ಚುಗಳ ಹಣ ಕೊಡುತ್ತಿದ್ದರು. ಮನೆ ನಮ್ಮ ಸ್ವಂತ ಮನೆಯಾಗಿತ್ತು, ಹೀಗಾಗಿ ಹೆಚ್ಚಿನ ತೊಂದರೆ ಇರಲಿಲ್ಲ. ಕೇವಲ ನಮ್ಮ ಊಟ ತಿಂಡಿ ಮತ್ತು ಔಷಧಿಯ ಖರ್ಚು ಮತ್ತು ನನ್ನ ಹಾಗೂ ಅಮ್ಮನ ಬಟ್ಟೆಯ ಖರ್ಚು ಇರುತ್ತಿತ್ತು. ಬಟ್ಟೆ ಕೂಡ ಹಬ್ಬಕ್ಕೆ ಮಾತ್ರ ತೆಗೆದುಕೊಳ್ಳುತ್ತಿದ್ದೆವು. ನಾನು ಬೇರೆ ಯಾವುದಕ್ಕೂ ಹೆಚ್ಚು ಖರ್ಚು ಮಾಡುತ್ತಿರಲಿಲ್ಲ. ನನ್ನ ಸಂಬಳ ನಮಗಿಬ್ಬರಿಗೂ ಸಾಕಾಗುತ್ತಿತ್ತು. ಸಂಬಳ ಹೆಚ್ಚಿಲ್ಲದಿದ್ದರೂ ನಾನು ಯೋಚಿಸಿದೆ, ನಾನು ಮನೆಯಲ್ಲಿ ಇದ್ದು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತೇನೆ. ನಮ್ಮ ಅಡ್ಜಸ್ಟ್ಮೆಂಟ್ ಆರಾಮಾಗಿ ನಡೆಯುತ್ತದೆ. ಜನರು ನನ್ನನ್ನು ಈ ದೃಷ್ಟಿಯಿಂದ ಏಕೆ ನೋಡುತ್ತಾರೆ ಎನ್ನುವುದು ನನಗೆ ಗೊತ್ತಿತ್ತು, ಏಕೆಂದರೆ ಅವರಿಗೆ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಎನ್ನುವುದು ಗೊತ್ತಿದೆ ಮತ್ತು ಅಣ್ಣಂದಿರ ವರ್ತನೆ ನನ್ನೊಂದಿಗೆ ಹೇಗಿದೆ ಎನ್ನುವುದು ಎಲ್ಲರಿಗೂ ತಿಳಿದಿತ್ತು. ಮರುದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಅಮ್ಮ ನೆರೆಯ ಮನೆಗೆ ಹೋಗಿದ್ದರು. ಇದ್ದಕ್ಕಿದ್ದಂತೆ ಬಾಗಿಲಲ್ಲಿ ಶಬ್ದವಾಯಿತು. ಹೋಗಿ ಬಾಗಿಲು ತೆರೆದೆ. ಎದುರಿಗೆ ಒಬ್ಬ ಮಹಿಳೆ ನಿಂತಿದ್ದರು. ನಾನು ಆ ಮಹಿಳೆಯ ಕಡೆಗೆ ನೋಡಿದೆ. ಅವರು ಪ್ರೀತಿಯಿಂದ ನನಗೆ ಕೇಳಿದರು, ಮಗಳೇ, ನಿಮ್ಮ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ? ಸ್ವಲ್ಪ ಅವರನ್ನು ಕರೆ. ನಾನು ಹೇಳಿದೆ, ಆಂಟಿ, ನೀವು ಯಾರು? ಅಮ್ಮ ಮನೆಯಲ್ಲಿ ಇಲ್ಲ. ನಾನು ಅವರನ್ನು ಒಳಗೆ ಬರುವಂತೆ ಸನ್ನೆ ಮಾಡಿದೆ. ಅವರು ಒಳಗೆ ಬಂದರು ಮತ್ತು ಹೇಳಿದರು, ನಾನು ನಿಮ್ಮ ಮಮ್ಮಿಯ ಪರಿಚಯಸ್ಥಳು. ಅವರೊಂದಿಗೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಅವರ ಮಾತು ಕೇಳಿ ನಾನು ಹೇಳಿದೆ, ಸ್ವಲ್ಪ ಕಾಯಿರಿ, ಮಮ್ಮಿ ಬರಬಹುದು. ಮಮ್ಮಿ ಪಕ್ಕದ ಮನೆಗೆ ಹೋಗಿದ್ದಾರೆ. ಅವರು ನನ್ನ ಮಾತು ಕೇಳಿ ಅಲ್ಲಿ ಕುಳಿತುಕೊಂಡರು. ಅತ್ತಿಗೆ ಕೂಡ ಮನೆಯಲ್ಲಿ ಇರಲಿಲ್ಲ. ಅವರು ತವರು ಮನೆಗೆ ಹೋಗಿದ್ದರು. ಹಾಗೆ ಅತ್ತಿಗೆ ಮನೆಯಲ್ಲಿ ಇದ್ದರೂ ಇಲ್ಲದಿದ್ದರೂ ಯಾವುದೇ ವ್ಯತ್ಯಾಸ ಇಲ್ಲ, ಏಕೆಂದರೆ ಅವರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ನಾನು ಅವರಿಗೆ ನೀರು ಕೊಟ್ಟೆ. ಅಷ್ಟರಲ್ಲಿ ಮಮ್ಮಿ ಬಂದರು. ಮಮ್ಮಿ ಅವರ ಹತ್ತಿರ ಕುಳಿತುಕೊಂಡರು. ನಾನು ಅಡುಗೆ ಮನೆಗೆ ಬಂದೆ. ಆ ಮಹಿಳೆ ಹೊರಟು ಹೋದಾಗ ನಾನು ಮಮ್ಮಿಗೆ ಆಶ್ಚರ್ಯದಿಂದ ಕೇಳಿದೆ, ಮಮ್ಮಿ, ಆ ಮಹಿಳೆ ಯಾರು? ನಾನು ಇವತ್ತೇ ಮೊದಲು ನೋಡುತ್ತಿರುವುದು. ಆ ಆಂಟಿಯನ್ನು ಈ ಹಿಂದೆ ನೋಡಿರಲಿಲ್ಲ. ಮಮ್ಮಿ ಹೇಳತೊಡಗಿದರು, ಅವರು ನಿನ್ನ ಸಂಬಂಧಕ್ಕಾಗಿ ಬಂದಿದ್ದರು. ಅವರು ತಮ್ಮ ಮಗನಿಗಾಗಿ ನಮ್ಮೊಂದಿಗೆ ಸಂಬಂಧ ಬೆಳೆಸಲು ಬಂದಿದ್ದಾರೆ. ನಾನು ಆಶ್ಚರ್ಯದಿಂದ ಅಮ್ಮನ ಕಡೆ ನೋಡುತ್ತಿದ್ದೆ. ಆ ಹೆಂಗಸು ನನಗೆ ತುಂಬ ಒಳ್ಳೆಯವರು ಅನಿಸಿದರು. ಡೀಸೆಂಟ್ ಮತ್ತು ನನ್ನನ್ನು ಆತ್ಮೀಯತೆಯಿಂದ ನೋಡಿದರು. ನಾನು ಯೋಚಿಸತೊಡಗಿದೆ, ಅವರ ಮಗ ಕೂಡ ಹೀಗೆ ಇರುತ್ತಾನೆ, ಮುದ್ದಾಗಿ ಮತ್ತು ಸುಂದರವಾಗಿ. ನಾನು ಮೊದಲಿನಿಂದಲೂ ನನ್ನ ಗಂಡ ಸುಂದರವಾಗಿ ಇರಬೇಕೆಂದುಕೊಂಡಿದ್ದೆ. ಜನರು ನನ್ನೊಂದಿಗೆ ಅವನನ್ನು ನೋಡುತ್ತಾ ಹೊಗಳುತ್ತಿರಬೇಕೆಂಬ ಆಸೆ ನನಗಿತ್ತು. ಅಮ್ಮ ನನ್ನನ್ನು ಕೇಳಿದರು, ಮಗಳೇ, ನೀನು ಮದುವೆಗೆ ಸಿದ್ಧಳಾಗಿದೆಯಾ? ನಾನು ಹೇಳಿದೆ, ಅಮ್ಮ, ಸಂಬಂಧ ನೋಡುತ್ತಿರುವವರು ನೀವು, ನನ್ನನ್ನೇಕೆ ಕೇಳುತ್ತಿದ್ದೀರಿ? ನಿನ್ನ ಆಸೆ ನನಗೆ ಗೊತ್ತಾಗಬೇಕಲ್ಲ. ನಿಮ್ಮ ತಂದೆ ಇದ್ದಿದ್ದರೆ ಈಗ ತುಂಬ ಸಂತೋಷ ಪಡುತ್ತಿದ್ದರು ಎಂದು ಅಮ್ಮ ಹೇಳಿದರು. ಮಗಳೇ, ಅವರ ಮಗ ತುಂಬ ಒಳ್ಳೆಯವನು ಮತ್ತು ಬುದ್ಧಿವಂತ, ಕೆಲಸ ಮಾಡುವವನು. ಅವರಿಗೆ ಸ್ವಂತ ಮನೆಯೂ ಇದೆ. ಎಲ್ಲಕ್ಕಿಂತ ಒಳ್ಳೆಯ ವಿಷಯವೆಂದರೆ ಅವರ ಮನೆಯಲ್ಲಿ ಕೇವಲ ಹುಡುಗನ ಅಮ್ಮ ಮಾತ್ರ ಇದ್ದಾರೆ ಮತ್ತು ಒಬ್ಬನೇ ಮಗ. ಅವನ ಎಲ್ಲ ಸಹೋದರಿಯರ ಮದುವೆ ನಡೆದು ಹೋಗಿದೆ.
ಸಹೋದರರು ಕೂಡ ಇಲ್ಲ. ನಾನು ಯೋಚಿಸಿದೆ, ಇದು ಒಳ್ಳೆಯ ವಿಷಯ. ಅಮ್ಮ, ಹಾಗಿದ್ದರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ನಾನು ಹೀಗೆ ಹೇಳಿ ಕೋಣೆಗೆ ಬಂದೆ. ಕೆಲವು ದಿನಗಳ ನಂತರ ನನ್ನ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆಗಿದ್ದರಿಂದ ನನಗೆ ತುಂಬ ಸಂತೋಷವಾಯಿತು. ನಾನು ಈ ಮನೆ ಬಿಟ್ಟು ಹೋಗುವುದಕ್ಕೆ ಸ್ವಲ್ಪ ಬೇಸರವಾಗುತ್ತಿತ್ತು. ಒಂದು ದಿನ ಅತ್ತಿಗೆ ನನ್ನ ಕೋಣೆಗೆ ಬಂದು ಹೇಳಿದಳು, ನೀನು ತುಂಬ ಸಂತೋಷವಾಗಿ ಕಾಣುತ್ತಿದ್ದೀಯಾ. ನಿನ್ನ ಮದುವೆ ನಡೆಯುತ್ತಿದೆ ಅಂತ ಅಲ್ಲವೇ? ನಾನು ಹೇಳಿದೆ, ನಿಮಗೂ ಕೂಡ ಸಂತೋಷವಾಗಿರಬಹುದು ಅಲ್ಲವೇ ನಾನು ಈ ಮನೆಯಿಂದ ಹೋಗುತ್ತಿರುವುದಕ್ಕೆ? ನಿಮಗೆ ನಾನು ಮತ್ತು ಅಮ್ಮ ಈ ಮನೆಯಲ್ಲಿ ಇರುವುದು ಸರಿ ಅನಿಸುವುದಿಲ್ಲ ಅಲ್ಲವೇ? ಅವರು ಹೇಳಿದರು, ನನಗೆ ನಿನ್ನ ಈ ನಾಲಿಗೆಯ ಕಹಿ ಮಾತುಗಳು ಖಂಡಿತವಾಗಿಯೂ ಇಷ್ಟವಾಗುವುದಿಲ್ಲ. ನಿನ್ನ ಅತ್ತೆ ಮನೆಗೆ ಹೋಗುತ್ತಿದ್ದೀಯಾ? ನಿನ್ನ ನಾಲಿಗೆಯನ್ನು ನಿಯಂತ್ರಿಸು. ಇಲ್ಲದಿದ್ದರೆ ನಿನ್ನ ಗಂಡ ನಿನ್ನ ಕಹಿ ನಾಲಿಗೆಯಿಂದಾಗಿ ಮರುದಿನವೇ ನಿನ್ನನ್ನು ಮನೆಯಿಂದ ಹೊರಹಾಕಬಹುದು. ನಾನು ಹೇಳಿದೆ, ನೆನಪಿಟ್ಟುಕೊಳ್ಳಿ, ನಾನು ಈ ಮನೆಯಿಂದ ಹೊರಟ ನಂತರ ನನ್ನ ಅಮ್ಮನಿಗೆ ಏನಾದರೂ ತೊಂದರೆಯಾದರೆ ನಾನು ನಿಮ್ಮನ್ನು ಬಿಡುವುದಿಲ್ಲ. ಅವರು ಹೇಳಿದರು, ನನಗೆ ನನ್ನ ಅತ್ತೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರು ಮುಗ್ಧರು, ಒಂದು ಕಡೆ ಇರುತ್ತಾರೆ. ಅವರು ನನಗೆ ಏನು ಹೇಳುವುದಿಲ್ಲ. ನನಗೆ ಯಾವಾಗಲೂ ನಿನ್ನ ಮೇಲೆ ದ್ವೇಷ, ನಿನ್ನ ಹರಿತವಾದ ನಾಲಿಗೆ ಮೇಲೆ. ಏಕೆಂದರೆ ಯಾವಾಗಲೂ ನಿನ್ನ ನಾಲಿಗೆಯಿಂದ ಕಹಿ ಮಾತುಗಳೇ ಬರುತ್ತವೆ. ನೀನು ಯಾವ ಮಾತನ್ನು ಸಹಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನೆನಪಿಟ್ಟುಕೋ, ಈಗ ನೀನು ನಿನ್ನ ಅಮ್ಮನ ಮನೆಯಲ್ಲಿ ಇದ್ದೀಯಾ. ಇಲ್ಲಿ ಏನನ್ನಾದರೂ ಸಹಿಸಿಕೋ ಅಥವಾ ಸಹಿಸಿಕೊಳ್ಳದಿರು. ಇಲ್ಲಿ ಜನರು ನಿನ್ನನ್ನು ಸಹಿಸಿಕೊಳ್ಳುತ್ತಾರೆ. ಆದರೆ ಅತ್ತೆ ಮನೆಯಲ್ಲಿ ಹೀಗಿರುವುದಿಲ್ಲ. ಅತ್ತೆ ಮನೆಯವರು ಎಲ್ಲವನ್ನೂ ಸಹಿಸಿಕೊಳ್ಳುವುದಿಲ್ಲ. ನಾನು ಹೇಳಿದೆ, ಸಾಕು ಸಾಕು, ಹೆಚ್ಚಿಗೆ ಉಪದೇಶ ಕೊಡುವ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಎನ್ನುವುದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಅತ್ತಿಗೆ ತನಗೆ ಏನು ಬೇಕೋ ಅದನ್ನೇ ಮಾಡುತ್ತಿದ್ದರು. ನಾವು ಅವರಿಗೆ ಏನನ್ನು ಹೇಳಬಾರದು. ನನ್ನ ಅಮ್ಮ ಕೂಡ ಅವರು ಯಾವ ತಪ್ಪು ಮಾಡಿದರೂ ಏನನ್ನು ಹೇಳುತ್ತಿರಲಿಲ್ಲ. ಆದರೆ ನಾನು ಅವರನ್ನು ತಕ್ಷಣ ಪ್ರಶ್ನಿಸುತ್ತಿದ್ದೆ. ಅದಕ್ಕಾಗಿ ನಾನು ಅವರಿಗೆ ಕೆಟ್ಟವಳು ಎನಿಸುತ್ತಿದ್ದೆ. ಅಣ್ಣ ಯಾವಾಗಲೂ ತನ್ನ ಹೆಂಡತಿಯ ಪರವಾಗಿರುತ್ತಿದ್ದ. ನನಗೆ ಸಂಬಂಧ ಕೂಡಿ ಬಂದಿರುವುದರಿಂದ ಅಣ್ಣ ಕೂಡ ಖುಷಿಯಾಗಿದ್ದನು. ಮತ್ತು ಚಿಕ್ಕ ಅಣ್ಣ ಹೇಳಿದರು, ನಿನ್ನ ಮದುವೆಗೆ ನನ್ನಿಂದ ಎಷ್ಟು ಸಹಾಯವಾಗುತ್ತೋ ಅಷ್ಟು ಸಹಾಯ ಖಂಡಿತವಾಗಿಯೂ ಮಾಡುತ್ತೇನೆ. ಈ ಮಾತಿನಿಂದ ನನಗೆ ಧೈರ್ಯ ಬಂದಿತ್ತು. ಈ ಜನರು ಇಷ್ಟನ್ನಾದರೂ ಹೇಳುತ್ತಿದ್ದಾರೆ, ನನ್ನ ಮದುವೆಯ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗಿದ್ದಾರೆ. ಈಗ ನನಗೆ ಯಾವ ವಿಷಯದ ಬಗ್ಗೆಯೂ ಹೆಚ್ಚಿನ ಟೆನ್ಷನ್ ಇರಲಿಲ್ಲ. ಇಲ್ಲಿಯವರೆಗೆ ನನಗೆ ಹುಡುಗನ ಫೋಟೋ ತೋರಿಸಿರಲಿಲ್ಲ. ನನ್ನ ಮದುವೆ ದಿನ ಹತ್ತಿರ ಬರುತ್ತಿತ್ತು. ನಾನು ಇಲ್ಲಿಯವರೆಗೆ ಅಮ್ಮನಲ್ಲಿ ಹುಡುಗನ ಬಗ್ಗೆ ಏನನ್ನೂ ಕೇಳಲಿಲ್ಲ. ಅವರು ಸ್ವತಃ ನನ್ನಲ್ಲಿ ಹೇಳಲಿಲ್ಲ. ಮಮ್ಮಿ ಮದುವೆ ತಯಾರಿಯಲ್ಲಿ ತೊಡಗಿದರು. ಅಣ್ಣ ಮದುವೆ ತಯಾರಿಗಾಗಿ ಹಣವನ್ನು ಕೊಟ್ಟಿದ್ದರು. ಬಹುಶಃ ಅವರಿಗೂ ನಾನು ಈ ಮನೆಯಿಂದ ಆದಷ್ಟು ಬೇಗನೆ ಹೊರ ಹೋದರೆ ಒಳ್ಳೆಯದು ಎಂದು ಯೋಚಿಸಿರಬಹುದು. ನಾನು ಕೂಡ ಯೋಚಿಸಿದೆ, ಮದುವೆ ನಂತರ ನಾನು ಇಲ್ಲಿ ಕೇವಲ ಅಮ್ಮನನ್ನು ನೋಡಲು ಮಾತ್ರ ಬರುತ್ತೇನೆ. ಈ ಜನರೊಂದಿಗೆ ನನಗೆ ಯಾವುದೇ ಪ್ರೀತಿ ಇರಲಿಲ್ಲ. ನನ್ನ ಗೆಳತಿಯರು ನನಗೆ ಕೇಳುತ್ತಿದ್ದರು, ನಿನ್ನ ಗಂಡ ಆಗುವವನು ಹೇಗಿದ್ದಾನೆ? ಆದರೆ ನನಗೆ ಸ್ವತಃ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ, ಮಮ್ಮಿ ಒಪ್ಪಿಕೊಂಡಿದ್ದಾರೆ ಅಂದ ಮೇಲೆ ಚೆನ್ನಾಗಿರಬಹುದು. ಆದರೂ ನಾನು ಒಮ್ಮೆ ನನ್ನ ಗಂಡನಾಗುವವನನ್ನು ನೋಡಲು ಬಯಸಿದ್ದೆ. ಅವನು ನೋಡಲು ಹೇಗಿದ್ದಾನೆ, ಯಾವ ಕೆಲಸ ಮಾಡುತ್ತಿದ್ದಾನೆ? ನಾನು ಪ್ರತಿ ಬಾರಿ ಯೋಚಿಸುತ್ತಿದ್ದೆ, ಸುಂದರವಾಗಿರುತ್ತಾನೆ ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರುತ್ತಾನೆ. ಆದರೆ ನನಗೇನು ಗೊತ್ತಿತ್ತು? ವಿಧಿಯು ನನ್ನ ಜೀವನದಲ್ಲಿ ಏನು ಮಾಡಲಿದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ನಿಶ್ಚಿತಾರ್ಥದ ನಂತರ ಮದುವೆ ಸಿದ್ಧತೆಗಳು ಪ್ರಾರಂಭವಾದವು. ಮದುವೆಗೆ 15 ದಿನಗಳು ಉಳಿದಿದ್ದವು. ನಾನು ತುಂಬ ಸಂತೋಷವಾಗಿದ್ದೆ. ನನ್ನ ಇಷ್ಟದ ವಸ್ತುಗಳನ್ನು ಖರೀದಿಸುತ್ತಿದ್ದೆ. ಮಮ್ಮಿ ಹೇಳುತ್ತಿದ್ದರು, ಮಗಳೇ, ನೀನು ತುಂಬ ಸಂತೋಷವಾಗಿ ಕಾಣುತ್ತಿದ್ದೀಯಾ. ನಾನು ಹೇಳಿದೆ, ಮಮ್ಮಿ, ನೀವು ಕೂಡ ನನ್ನ ಮದುವೆಯಿಂದ ಸಂತೋಷವಾಗಿದ್ದೀರಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಇದು ಸತ್ಯವಾಗಿತ್ತು. ನಾನು ನನ್ನ ಮದುವೆಯಿಂದ ತುಂಬ ಸಂತೋಷವಾಗಿದ್ದೆ. ಹಾಗೆ ಎಲ್ಲ ಹುಡುಗಿಯರು ತಮ್ಮ ಮದುವೆಯಿಂದ ತುಂಬ ಸಂತೋಷವಾಗಿರುತ್ತಾರೆ. ಕೆಲವು ಹುಡುಗಿಯರು ತೋರಿಸಿಕೊಳ್ಳುತ್ತಾರೆ, ಇನ್ನು ಕೆಲವರು ಮರೆಮಾಚುತ್ತಾರೆ. ನನ್ನ ಮಾತು ಕೇಳಿದ ನಂತರ ನನ್ನ ಅಮ್ಮ ನನ್ನನ್ನು ತಬ್ಬಿಕೊಂಡು ಹೇಳಿದರು, ನೋಡು ಮಗಳೇ, ನಾನು ನಿನ್ನ ಮದುವೆಗಾಗಿ ಬಹಳ ನಿರೀಕ್ಷೆಗಳೊಂದಿಗೆ ಕಾಯುತ್ತಿದ್ದೇನೆ. ನಿಮ್ಮ ತಂದೆಗೆ ನಿನ್ನ ಮದುವೆಯನ್ನು ನೋಡಲಾಗಲಿಲ್ಲ. ಆದರೆ ನಿನಗೆ ಇದನ್ನು ಹೇಳುತ್ತಿದ್ದೇನೆ, ನಿನ್ನ ಅತ್ತೆ ಮನೆಯಲ್ಲಿ ಹೊಂದಿಕೊಳ್ಳುವುದು ನಿನಗೆ ತುಂಬ ಕಷ್ಟವಾಗಬಹುದು. ನಾನು ಹೇಳಿದೆ, ಅಮ್ಮ, ನೀವು ಚಿಂತಿಸಬೇಡಿ, ನಿಮ್ಮ ಮಗಳು ಅಷ್ಟು ದುರ್ಬಲಳಲ್ಲ ಎಂದು ಹೇಳಿದೆ. ಮತ್ತು ನಿನ್ನ ಪ್ರೀತಿಯನ್ನು ನಾನು ತುಂಬ ಚೆನ್ನಾಗಿ ತಿಳಿದಿದ್ದೇನೆ. ನಾನು ಹೇಳಿದೆ, ಮಮ್ಮಿ, ನನ್ನ ಮದುವೆಯ ನಂತರ ನೀವು ಒಂಟಿಯಾಗಿ ಬಿಡುತ್ತೀರಿ. ಹಾಗೆ ಅಣ್ಣ ಮತ್ತು ಅತ್ತಿಗೆ ಕೂಡ ದಿಲ್ಲಿಗೆ ಶಿಫ್ಟ್ ಆಗುವ ಪ್ಲ್ಯಾನಿನಲ್ಲಿದ್ದಾರೆ ಮತ್ತು ಚಿಕ್ಕ ಅಣ್ಣ ಕೂಡ ತನ್ನ ಬೇರೆ ಫ್ಲ್ಯಾಟ್ನಲ್ಲೇ ಇರುತ್ತಾನೆ. ಹೀಗಿರುವಾಗ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಮಮ್ಮಿ ಹೇಳತೊಡಗಿದರು, ನಾನು ಒಬ್ಬಳೇ ಇರುವುದಿಲ್ಲ. ನಿಮ್ಮ ಅಜ್ಜಿಯನ್ನು ನನ್ನ ಹತ್ತಿರ ಕರೆಸಿಕೊಳ್ಳುತ್ತೇನೆ. ಏಕೆಂದರೆ ನಿನ್ನ ಚಿಕ್ಕಮ್ಮ ಕೂಡ ಅವರನ್ನು ಜೊತೆಯಲ್ಲಿ ಇರಿಸಿಕೊಳ್ಳುವುದಿಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾಕೆ ಮಮ್ಮಿ? ಮಮ್ಮಿ ಹೇಳಿದರು, ಅದು ಅವರ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಅಲ್ಲ. ನಾನು ಅವರನ್ನು ನನ್ನ ಜೊತೆಯಲ್ಲಿ ಇರಿಸಿಕೊಳ್ಳುತ್ತೇನೆ ಮತ್ತು ನಿನ್ನ ಅಜ್ಜಿ ಕೂಡ ಅಲ್ಲಿ ತುಂಬ ಕಷ್ಟದಿಂದ ದಿನಗಳನ್ನು ಕಳೆಯುತ್ತಾರೆ.
ಹೀಗಾಗಿ ನಾನು ಯೋಚಿಸಿದೆ, ಅವರನ್ನು ಇಲ್ಲಿಗೆ ಏಕೆ ಕರೆಯಬಾರದೆಂದು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಳೆಯ ಎಲ್ಲ ಮಾತುಗಳನ್ನು ಮರೆತು ಬಿಡುತ್ತೇನೆ. ನಾನು ಮಮ್ಮಿಯ ಮಾತು ಕೇಳಿ ಸಂತೋಷಪಟ್ಟೆ. ಮಮ್ಮಿಗೆ ಅಜ್ಜಿ ತುಂಬ ಮಾತುಗಳನ್ನು ಹೇಳಿದ್ದರು ಮತ್ತು ಹಿಂಸಿಸಿದ್ದರು. ಆದರೂ ನನ್ನ ಅಮ್ಮ ಅವರ ಬಗ್ಗೆ ತುಂಬ ಕಾಳಜಿ ವಹಿಸಿದರು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡೆ ಮತ್ತು ಮಮ್ಮಿಗೆ ನನ್ನ ಮದುವೆ ವಸ್ತುಗಳನ್ನು ತೋರಿಸತೊಡಗಿದೆ. ಇಂದು ನನ್ನ ಹಳದಿ ಶಾಸ್ತ್ರವಿತ್ತು. ಆದರೆ ನಾನು ಇಲ್ಲಿಯವರೆಗೆ ಹುಡುಗನ ಮುಖವನ್ನು ನೋಡಿರಲಿಲ್ಲ. ನನಗೆ ಅವನನ್ನು ನೋಡಲು ತುಂಬ ಇಂಟ್ರೆಸ್ಟ್ ಇತ್ತು. ಅವನು ನೋಡಲು ಹೇಗೆ ಕಾಣಿಸುತ್ತಾನೆಂದು. ನನಗೆ ಗೊತ್ತಿತ್ತು ಅವನು ನನ್ನನ್ನು ನೋಡಿದ್ದಾನೆಂದು, ಏಕೆಂದರೆ ಅವರ ಅಮ್ಮ ನನ್ನ ಫೋಟೋ ತೆಗೆದುಕೊಂಡು ಹೋಗಿದ್ದರು. ಅವರು ಹೇಳಿದರು, ನನ್ನ ಮಗ ನೋಡಬೇಕೆಂದಿದ್ದಾನೆ. ಮಮ್ಮಿ ಅವರಿಗೆ ಫೋಟೋ ಕೊಟ್ಟಿದ್ದರು. ನಾನು ಮಮ್ಮಿಗೆ ಹೇಳಿದೆ, ನನಗೆ ಹುಡುಗನ ಫೋಟೋ ತೋರಿಸಿ. ಮಮ್ಮಿ ಆಶ್ಚರ್ಯದಿಂದ ಹೇಳಿದರು, ಮಗಳೇ, ನೀನು ಫೋಟೋ ನೋಡಬೇಕೇ? ಮತ್ತು ನಿನಗೆ ಇಂದು ನೆನಪಾಯಿತೆ ಹುಡುಗನ ಫೋಟೋ ನೋಡಬೇಕೆಂದು? ನೀನು ಈಗಿಂದೀಗಲೇ ಈ ಸಮಯದಲ್ಲಿ ಹೇಳಿದರೆ ನಾನು ಅವನ ಫೋಟೋ ಎಲ್ಲಿಂದ ತರಲಿ? ನಾನು ಹೇಳಿದೆ, ಸರಿ ಬಿಡು ಮಮ್ಮಿ, ಫೋಟೋ ತೋರಿಸುವುದು ಬೇಡ. ಇದನ್ನಾದರೂ ಹೇಳು, ಅವನು ನೋಡಲು ಹೇಗೆ ಕಾಣಿಸುತ್ತಾನೆ? ಮಮ್ಮಿ ಹೇಳಿದರು, ತುಂಬ ಸುಂದರವಾಗಿ ಕಾಣಿಸುತ್ತಾನೆ. ಅವನು ಬಟ್ಟೆ ಒಗೆಯುವ ಕೆಲಸ ಮಾಡುತ್ತಾನೆ. ಅಮ್ಮನ ಮಾತು ಕೇಳಿ ನಾನು ಅಗಲವಾದ ಕಣ್ಣು ಬಿಟ್ಟು ಅವರನ್ನೇ ನೋಡಲು ಪ್ರಾರಂಭಿಸಿದೆ. ಅಮ್ಮ ಬಟ್ಟೆ ಒಗೆಯುವವನ ಹೆಸರನ್ನು ಹೇಳುವ ಮೂಲಕ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಎರಚಿದರು. ಈಗ ನನ್ನ ಮನಸ್ಸಿಗೆ ಒಬ್ಬ ಸುಂದರ ಹುಡುಗ ಬರುತ್ತಿದ್ದ. ಅವನು ನೋಡಲು ಹೇಗಿರುತ್ತಾನೆ? ಈಗ ನನಗೆ ಇನ್ನೂ ಇಂಟ್ರೆಸ್ಟ್ ಹೆಚ್ಚಾಯಿತು, ಹಾಗೆ ಕೋಪ ಕೂಡ. ಮಮ್ಮಿಗೆ ಹೇಳಿದೆ, ಮಮ್ಮಿ, ನೀವು ನನ್ನ ಮದುವೆಯನ್ನು ಒಬ್ಬ ಅಗಸನ ಜೊತೆ ಮಾಡುತ್ತಿದ್ದೀರಾ? ಮಮ್ಮಿ ಹೇಳಿದರು, ಈಗ ಏನಾಯಿತು? ನೀನು ಸ್ವತಃ ಹೇಳಿದೆಯಲ್ಲವೇ ನಿನಗೆ ಯಾವುದೇ ತೊಂದರೆ ಇಲ್ಲವೆಂದು. ಹಾಗೆ ನಿನಗೆ ಸಂಬಂಧವು ಬರುತ್ತಿರಲಿಲ್ಲ. ನಾನು ನಿನ್ನ ಮದುವೆಗಾಗಿ ತುಂಬ ಚಿಂತಿತಳಾಗಿದ್ದೆ. ಆಗ ಈ ಸಂಬಂಧ ಬಂದಿತ್ತು. ನನಗೆ ಅನಿಸಿತು, ದೇವರ ಆಶೀರ್ವಾದದಿಂದ ಈ ಸಂಬಂಧ ಬಂದಿದೆ ಎಂದು. ಹೀಗಾಗಿ ನಾನು ಈ ಸಂಬಂಧವನ್ನು ನಿನಗಾಗಿ ಒಪ್ಪಿಕೊಂಡೆ. ನಾನು ಹೇಳಿದೆ, ಮಮ್ಮಿ, ನಿಮಗೆ ಏನಾಗಿದೆ? ನೀವು ಕೊನೆಯ ಪಕ್ಷ ಯೋಚಿಸಬೇಕಿತ್ತು. ನಿಮ್ಮ ವಿದ್ಯಾವಂತೆ ಮಗಳ ಮದುವೆಯನ್ನು ಯಾವುದೋ ಅಗಸನೊಂದಿಗೆ ಮಾಡುತ್ತಿದ್ದೀರಲ್ಲ? ಮಮ್ಮಿ ಕೋಪದಿಂದ ಹೇಳಿದರು, ಇದರ ಮುಂದೆ ಒಂದು ಶಬ್ದವನ್ನು ಮಾತನಾಡಬೇಡ. ಅಗಸನಾದರೆ ಏನಾಯಿತು? ಅವನು ಮನುಷ್ಯನಲ್ಲವೇ? ಅವನೇನು ರಾಕ್ಷಸನೇ? ನೀನೇ ಸ್ವಲ್ಪ ಯೋಚಿಸು. ನಿನ್ನ ಮದುವೆ ಇಲ್ಲಿ ನಡೆಯದಿದ್ದರೆ ನಾನು ಎಲ್ಲಿ ನಿನ್ನ ಮದುವೆ ಮಾಡಲಿ? ನಿನ್ನ ಅಣ್ಣಂದಿರಿಗೆ ನಿನ್ನ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ನಾನು ನಿನ್ನನ್ನು ಜೀವನ ಪೂರ್ತಿ ಇಲ್ಲಿ ಕೂರಿಸಿಕೊಳ್ಳಬೇಕೇ? ಇದನ್ನೆಲ್ಲ ಹೇಳಿ ಮಮ್ಮಿ ನನ್ನನ್ನು ಸುಮ್ಮನಾಗಿಸಿದರು ಮತ್ತು ಕೋಣೆಯಿಂದ ಹೊರಟು ಹೋದರು. ನಾನು ಅಲ್ಲೇ ಕುಳಿತಿದ್ದೆ. ಮರುದಿನ ವಿದಾಯ ಹೇಳಿ ನನ್ನ ಅತ್ತೆ ಮನೆಗೆ ಬಂದೆ. ನನ್ನ ಎಲ್ಲ ನಾದಿನಿಯರ ಮದುವೆ ನಡೆದಿತ್ತು ಮತ್ತು ಎಲ್ಲರೂ ತುಂಬ ಮುದ್ದಾಗಿದ್ದರು. ಆದರೆ ನನ್ನ ಮನಸ್ಸಿನಲ್ಲಿ ಅಗಸನು ಕುಳಿತಿದ್ದನು. ಅವನು ನೋಡಲು ಹೇಗೆ ಕಾಣಿಸುತ್ತಾನೆ? ಇಲ್ಲಿಯವರೆಗೆ ನನಗೆ ಅವನನ್ನು ನೋಡಲು ಅವಕಾಶ ಸಿಗಲಿಲ್ಲ, ಏಕೆಂದರೆ ಮದುವೆ ಮಂಟಪದಲ್ಲಿಯೂ ಮುಸುಕು ಹಾಕಿಕೊಂಡಿದ್ದೆ ಮತ್ತು ಅವನ ಮುಖವು ಕಾಣಿಸುತ್ತಿರಲಿಲ್ಲ. ನನ್ನನ್ನು ಒಂದು ಕೋಣೆಯಲ್ಲಿ ಕೂರಿಸಲಾಯಿತು. ನನ್ನ ದೃಷ್ಟಿ ಎದುರಿಗೆ ಇರುವ ಗೋಡೆ ಕಡೆ ಹೋಯಿತು. ಅಲ್ಲಿ ಒಂದು ಹುಡುಗನ ಫೋಟೋ ಇತ್ತು. ಅವನ ತುಟಿಗಳಲ್ಲಿ ನಗು ಇತ್ತು. ನಾನು ಅದನ್ನೇ ನೋಡುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಕೋಣೆಗೆ ಬಂದರು. ನಾನು ಅವನನ್ನು ನೋಡುತ್ತಿದ್ದಂತೆ ತಟ್ಟನೆ ಬೆಡ್ ಮೇಲಿಂದ ಇಳಿದೆ. ಅವನು ಹೇಳಿದನು, ಏನಾಯಿತು? ನಾನು ಆಶ್ಚರ್ಯದಿಂದ ಕೇಳಿದೆ, ನೀವು ನನ್ನ ಗಂಡನೇ? ಅವರು ಹೇಳಿದರು, ನಾನು ನಿನ್ನ ಗಂಡ ಎಂಬುದು ಸ್ಪಷ್ಟವಾಗಿದೆ. ಅದಕ್ಕಾಗಿಯೇ ನಾನು ಕೋಣೆಗೆ ಬಂದಿದ್ದೇನೆ. ಅವನು ತುಂಬ ಸುಂದರವಾಗಿದ್ದನು ಮತ್ತು ಬಟ್ಟೆ ಒಗೆಯುವವನಂತೆ ಕಾಣುತ್ತಿರಲಿಲ್ಲ. ಅವರು ಹೇಳಿದರು, ಆರಾಮಾಗಿ ಕುಳಿತುಕೋ. ಏಕೆ ಇಷ್ಟೊಂದು ಮುಜುಗರ ಪಡುತ್ತಿದ್ದೀರಾ? ನಾನು ಅವನ ಮಾತು ಕೇಳಿ ಸರಿ ಎನ್ನುವಂತೆ ತಲೆ ಆಡಿಸಿದೆ. ಬೆಡ್ ಮೇಲೆ ಕುಳಿತುಕೊಂಡೆ. ನಂತರ ಅವನು ನನ್ನ ಸರಿಸಮಾನ ಬಂದು ಕುಳಿತುಕೊಂಡು ನನ್ನೊಂದಿಗೆ ಮಾತನಾಡಲು ಶುರು ಮಾಡಿದನು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಅವನ ಕಡೆ ನೋಡಿದೆ ಮತ್ತು ಮುಗುಳ್ನಗುತ್ತಾ ಹೇಳಿದೆ, ನನಗೆ ನೀವು ಹೀಗೆ ಇರುತ್ತೀರಿ ಎಂದು ನಂಬಿಕೆ ಇರಲಿಲ್ಲ. ಅವರು ಹೇಳಿದರು, ನನ್ನ ತಲೆ ಮೇಲೆ ಕೊಂಬುಗಳು ಇರಬೇಕಿತ್ತಾ ಎಂದು ಕೇಳಿದರು. ಅವರು ಈಗ ನನ್ನೊಂದಿಗೆ ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅಸಮಾಧಾನಗೊಂಡು ಎದ್ದು ಪಕ್ಕಕ್ಕೆ ಹೋದರು. ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು. ಅವರು ಯಾರೊಂದಿಗೋ ಫೋನಿನಲ್ಲಿ ಏನನ್ನೋ ಅರ್ಥ ಮಾಡಿಸುತ್ತಿದ್ದರು. ಹಾಗೆ ಅವರು ಅಸಮಾಧಾನಗೊಂಡಿದ್ದರು. ಸ್ವಲ್ಪ ಸಮಯದ ನಂತರ ನನ್ನ ಹತ್ತಿರ ಬಂದು ಹೇಳಿದರು, ನೀವು ಬಟ್ಟೆ ಚೇಂಜ್ ಮಾಡಿಕೊಳ್ಳಿ, ನನ್ನ ತಲೆ ತುಂಬ ನೋಯುತ್ತಿದೆ, ನಾನು ನಿದ್ದೆ ಮಾಡಬೇಕು. ನಾನು ಅವರ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಇದ್ದೆ. ಅವರು ಒಂದೇ ಸಮನೆ ಹೇಗೆ ಬದಲಾದರು? ಅವರಿಗೆ ಯಾರ ಫೋನ್ ಬಂದಿತ್ತು ಎನ್ನುವುದು ನನಗೆ ಗೊತ್ತಿರಲಿಲ್ಲ. ನಾನು ಬೆಡ್ ಮೇಲಿಂದ ಎದ್ದೆ. ಅವರು ಮಗ್ಗಲು ಬದಲಾಯಿಸಿ ಮಲಗಿಕೊಂಡರು. ನಾನು ಅಲ್ಲಿ ತುಂಬ ಸಮಯ ಕುಳಿತಿದ್ದೆ. ಆದರೂ ಅವರು ನನ್ನ ಕಡೆ ತಿರುಗಿ ನೋಡಲಿಲ್ಲ, ಏನನ್ನೂ ಮಾತನಾಡಲಿಲ್ಲ. ನಾನು ನೋಡಿದೆ, ರಾತ್ರಿ ಎಷ್ಟೋ ಹೊತ್ತಿನವರೆಗೂ ಅವರ ಮೊಬೈಲ್ ರಿಂಗ್ ಆಗುತ್ತಿತ್ತು, ಸಂದೇಶಗಳು ಬರುತ್ತಿದ್ದವು. ಆದರೆ ಅವನು ನಿದ್ರೆಗೆ ಜಾರಿದನು ಮತ್ತು ನಾನು ಅವರನ್ನು ಎಬ್ಬಿಸಿ ನಿಮ್ಮ ಮೊಬೈಲಿಗೆ ಯಾರೋ ಫೋನ್ ಮಾಡುತ್ತಿದ್ದಾರೆ ಎಂದು ಹೇಳುವ ಧೈರ್ಯ ಬರಲಿಲ್ಲ. ನಾನು ಕೂಡ ಫೋನ್ ರಿಸೀವ್ ಮಾಡಲಿಲ್ಲ. ನನಗೆ ನಾನು ಯಾವಾಗ ನಿದ್ದೆಗೆ ಜಾರಿದೆನೆಂದು ಗೊತ್ತಾಗಲಿಲ್ಲ. ನನಗೆ ಮಾತು ಕೇಳಿಸುತ್ತಿತ್ತು.
ನನ್ನ ಗಂಡ ಯಾರೊಂದಿಗೂ ಮಾತನಾಡುತ್ತಿದ್ದರು. ಅವರು ಹೇಳುತ್ತಿದ್ದರು, ಹುಚ್ಚರಂತೆ ಮಾತನಾಡಬೇಡ. ನಾನು ಯಾವುದನ್ನು ಸಂತೋಷವಾಗಿ ಮಾಡಿಕೊಂಡಿಲ್ಲ. ನಾನು ನನ್ನ ಮನೆಯವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅವರು ಫೋನಿನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಯಾರೊಂದಿಗೋ ಮಾತನಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಅವರ ಕಡೆ ನೋಡಿದೆ. ಅವರು ತಕ್ಷಣವೇ ಫೋನ್ ಬಂದ್ ಮಾಡಿದರು ಮತ್ತು ನನ್ನ ಕಡೆ ಮುಗುಳ್ನಗುತ್ತಾ ನೋಡಿದರು. ನಾನು ಹೇಳಿದೆ, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಯಾರೊಂದಿಗೆ ಜಗಳ ಮಾಡುತ್ತಿದ್ದೀರಿ? ನನ್ನ ಮಾತು ಕೇಳಿ ಅವರು ಗಾಬರಿಯಾಗಿ ಹೇಳಿದರು, ನಾನು ಯಾರೊಂದಿಗೂ ಜಗಳ ಮಾಡುತ್ತಿರಲಿಲ್ಲ. ನನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದೆ ಅಷ್ಟೇ. ನಾನು ಕೇವಲ ಸರಿ ಎನ್ನುವಂತೆ ತಲೆ ಆಡಿಸಿದೆ ಮತ್ತು ಫ್ರೆಶ್ ಆಗಲು ಹೊರಟು ಹೋದೆ. ಸ್ವಲ್ಪ ಸಮಯದ ನಂತರ ನಾನು ಫ್ರೆಶ್ ಆಗಿ ವಾಪಸ್ ಬಂದೆ. ಅವನು ಎದುರಿಗೆ ಕುಳಿತಿದ್ದನು. ನನಗೆ ಹೇಳಿದನು, ನಾನು ತಿಂಡಿ ತಿಂದಿದ್ದೇನೆ, ಮಮ್ಮಿ ನಿಮಗಾಗಿ ತಿಂಡಿ ತೆಗೆದುಕೊಂಡು ಬರುತ್ತಿದ್ದಾರೆ. ನಾನು ಅವರ ಮಾತು ಕೇಳಿ ಸರಿ ಎನ್ನುವಂತೆ ತಲೆ ಆಡಿಸಿದೆ. ಅವರು ತುಂಬ ವಿಚಿತ್ರ ರೀತಿಯ ವ್ಯಕ್ತಿಯಾಗಿದ್ದರು. ಕೆಲವು ದಿನಗಳು ಕಳೆದವು. ಅವರು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರು. ನನಗೆ ಮೊದಲು ಅನಿಸಿತು, ಮಮ್ಮಿ ನನಗೆ ತಮಾಷೆ ಮಾಡುತ್ತಿದ್ದಾರೆ ಎಂದು. ಆದರೆ ಇವರು ನಿಜವಾಗಿಯೂ ಅಗಸನೆ ಕೆಲಸ ಮಾಡುತ್ತಿದ್ದರು. ನನಗೆ ಅವರು ಅಗಸನೆ ಕೆಲಸ ಮಾಡುತ್ತಾರೆ ಎನ್ನುವುದು ಖಂಡಿತವಾಗಿಯೂ ನಂಬಿಕೆ ಇರಲಿಲ್ಲ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಅತ್ತೆ ಕೂಡ ಅಲ್ಲೇ ಇದ್ದರು. ನಾನು ಅವರ ಕಡೆ ನೋಡಿದೆ ಮತ್ತು ಹೇಳಿದೆ, ಆಂಟಿ, ನಿಮ್ಮ ಮಗ ಓದು ಬರಹ ಕಲಿತಿಲ್ಲವೇ? ಅವರು ಆಶ್ಚರ್ಯದಿಂದ ನನ್ನ ಕಡೆ ನೋಡುತ್ತಾ ಹೇಳಿದರು, ಯಾಕೆ, ಅವನು ನಿನಗೆ ಅವಿದ್ಯಾವಂತನಂತೆ ಕಾಣುತ್ತಾನೆಯೇ? ನಾನು ಮುಗುಳ್ನಗುತ್ತಾ ಹೇಳಿದೆ, ನಾನು ಹೀಗೆ ಸುಮ್ಮನೆ ಹೇಳಿದೆ. ವಿದ್ಯಾವಂತನಂತೆ ಕಾಣುತ್ತಾನೆ, ಆದರೆ ಅವನ ಕೆಲಸ ಸ್ವಲ್ಪ ವಿಚಿತ್ರವಾಗಿದೆ. ನನ್ನ ಅತ್ತೆ ನನ್ನ ಕಡೆ ನೋಡುತ್ತಾ ಹೇಳಿದರು, ನನ್ನ ಮಗ ತನ್ನ ಇಚ್ಛೆಯಂತೆ ಮಾಡುತ್ತಾನೆ. ಅವನಿಗೆ ಏನು ಮನಸ್ಸು ಬರುತ್ತದೆಯೋ ಅದನ್ನೇ ಮಾಡುತ್ತಾನೆ. ಒಳ್ಳೆಯ ನೌಕರಿ ಮಾಡಲಿ ಎಂದು ನಾವು ಅವನಿಗೆ ತುಂಬ ಓದು ಬರಹ ಕಲಿಸಿದ್ದೇವೆ. ಆದರೆ ಅವನು ತನ್ನ ಇಷ್ಟದಂತೆ ದೋಬಿ ಕೆಲಸ ಮಾಡುತ್ತಿದ್ದನು. ಪೂರ್ತಿ ಕುಟುಂಬದವರು ತುಂಬ ಹೇಳಿದೆವು, ಹುಡುಗ ಇಷ್ಟು ಓದ ಬರಹ ಕಲಿತಿದ್ದಾನೆ, ಆದರೆ ಜನರ ಬಟ್ಟೆಗಳನ್ನು ಒಗೆಯುತ್ತಿದ್ದಾನೆ. ಆದರೆ ನಾವು ಏನು ಮಾಡುವುದು? ಒಬ್ಬನೇ ಮಗ, ಅವನ ಮಾತು ನಾವು ಕೇಳದಿದ್ದರೆ ಸರಿ ಇರುವುದಿಲ್ಲ. ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಇಂತಹ ಹುಡುಗನನ್ನು ಇದೇ ಮೊದಲು ನೋಡಿರುವುದು. ಈ ಕೆಲಸದಲ್ಲಿ ಅಂಥದ್ದೇನಿದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಅವನು ನೌಕರಿಯನ್ನು ಮಾಡಲಿಲ್ಲ, ಯಾವುದೇ ಬಿಸ್ನೆಸ್ಸನ್ನು ಮಾಡಲಿಲ್ಲ. ಬದಲಾಗಿ ಒಂದು ಚಿಕ್ಕ ಕೆಲಸವನ್ನು ಏಕೆ ಮಾಡುತ್ತಿದ್ದಾನೆ? ನನಗೆ ಆಶ್ಚರ್ಯವಾಯಿತು ಮತ್ತು ಅವನಿಗೆ ಇಂಥ ಕೆಲಸ ಮಾಡಲು ನಾಚಿಕೆಯಾಗುತ್ತಿರಲಿಲ್ಲ. ಅಂದರೆ ಒಬ್ಬ ಹುಡುಗನಾಗಿ ಬಟ್ಟೆ ಒಗೆಯುವ ಕೆಲಸ ಮಾಡುತ್ತಿದ್ದಾನೆ. ನನ್ನ ಅತ್ತೆ ಹೇಳಿದರು, ಮನೆಯಲ್ಲಿ ಕೂಡ ನಮ್ಮ ಬಟ್ಟೆಯನ್ನು ಅವನೇ ಒಗೆಯುತ್ತಾನೆ, ಬೇಡವೆಂದರೆ ಜಗಳ ಮಾಡುತ್ತಾನೆ. ನಾನು ಅವನಿಂದ ತುಂಬ ಅಸಮಾಧಾನಗೊಂಡಿದ್ದೆ. ನನಗೆ ಅನಿಸುತ್ತಿತ್ತು, ಅವನನ್ನು ಯಾರೂ ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು. ನಾನು ಅವರ ಮಾತು ಕೇಳಿ ಯೋಚಿಸುತ್ತಿದ್ದೆ, ನನಗೂ ಕೂಡ ಈ ವಿಷಯ ಮೊದಲೇ ಗೊತ್ತಿದ್ದರೆ ನಾನು ನಿಮ್ಮ ಮಗನನ್ನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ. ಇಂತಹ ಹುಚ್ಚ ವ್ಯಕ್ತಿಯೊಂದಿಗೆ ಯಾರಾದರೂ ಹುಚ್ಚಿ ಹುಡುಗಿ ಮದುವೆ ಮಾಡಿಕೊಳ್ಳಬೇಕು. ಇಂತಹ ಕೆಲಸ ಹುಚ್ಚರು ಮಾತ್ರ ಮಾಡುತ್ತಾರೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಎಂದಿಗೂ ಈ ಕೆಲಸವನ್ನು ಮಾಡುವುದಿಲ್ಲ. ನಾನು ರಾತ್ರಿ ಕೋಣೆಯಲ್ಲಿ ಕುಳಿತಿದ್ದೆ. ನನ್ನ ಗಂಡ ಕೋಣೆಗೆ ಬಂದರು. ನಾನು ಅವರ ಮುಖವನ್ನು ನೋಡಿದೆ ಮತ್ತು ಹೇಳಿದೆ, ಇಂದು ನೀವು ಜಾಸ್ತಿ ಬಟ್ಟೆ ಒಗೆದ್ರಾ? ನಿಮ್ಮ ಮುಖ ಆಯಾಸಗೊಂಡಂತೆ ತೋರುತ್ತಿದೆ. ಅವರು ನನ್ನ ಕಡೆ ನೋಡಿ ನಗುತ್ತಾ ಹೇಳಿದರು, ಹೌದು, ಹೆಂಗಸರಿಗೆ ಏನು ಗೊತ್ತಾಗುತ್ತದೆ ಈ ಕೆಲಸದ ಕಷ್ಟ. ನಾನು ಅವನ ವೇಷದ ಕಡೆ ದೃಷ್ಟಿ ಹಾಯಿಸಿದೆ. ಅವನು ಆಯಾಸಗೊಂಡಂತೆ ತೋರುತ್ತಿರಲಿಲ್ಲ. ನಾನು ಸುಮ್ಮನೆ ಹೀಗೆ ಹೇಳಿದೆ. ಅವನು ನನ್ನ ಮಾತನ್ನು ಅರ್ಥ ಮಾಡಿಕೊಂಡನು. ಏನೂ ಆಗಿಲ್ಲ ಎಂಬಂತೆ ಅವನ ಮುಖವು ಪ್ರಸನ್ನವಾಯಿತು. ನಾನು ಆಳವಾದ ಉಸಿರನ್ನು ತೆಗೆದುಕೊಂಡು, ನೀನು ಹುಚ್ಚ ಎಂದು ಹೇಳಿದೆ. ಅವನು ತುಂಬ ಕೋಪಗೊಂಡು ಹೇಳಿದನು, ನಿನಗೆ ಎಷ್ಟು ಧೈರ್ಯ ನನ್ನನ್ನು ಹುಚ್ಚ ಎನ್ನಲು? ನಾನು ಹುಚ್ಚನಲ್ಲ. ನೀನು ನನ್ನನ್ನು ಹುಚ್ಚನೆಂದು ಕರೆದರೆ ನನ್ನ ಭವಿಷ್ಯದಲ್ಲಿ ನನ್ನ ಸ್ಥಿತಿಗೆ ನೀವೇ ಜವಾಬ್ದಾರರಾಗಿರುತ್ತೀರಿ. ಅವನು ಕೋಪದಿಂದ ಕೂಗಲು ಪ್ರಾರಂಭಿಸಿದನು. ನಾನು ತುಂಬ ಭಯಗೊಂಡಿದ್ದೆ. ನಾನು ಅವನು ಕೋಪಗೊಳ್ಳುವಷ್ಟು ದೊಡ್ಡ ವಿಷಯ ಹೇಳಿರಲಿಲ್ಲ. ಸುಮ್ಮನೆ ತಮಾಷೆ ಮಾಡಿದೆ. ಅವನು ಹೇಳಿದನು, ನೀವು ಇನ್ನು ಮುಂದೆ ನನ್ನೊಂದಿಗೆ ಈ ರೀತಿ ತಮಾಷೆ ಮಾಡಬೇಡಿ. ಈ ರೀತಿ ಮಾಡಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ. ನನಗೂ ಅವನ ಮಾತು ಕೇಳಿ ಕೋಪ ಬಂದಿತು. ಈಗ ನನಗೆ ಮನವರಿಕೆಯಾಗಿತ್ತು, ಇವನು ಪಕ್ಕಾ ಹುಚ್ಚನೆಂದು. ಅವನು ಮಿತಿಮೀರಿ ಕೋಪ ತೋರಿಸಿಕೊಳ್ಳುತ್ತಿದ್ದನು. ಅವನು ಕೋಣೆಯಿಂದ ಹೊರಗೆ ಹೊರಟು ಹೋದನು. ನಾನು ಕೋಪದಿಂದ ಅಮ್ಮನಿಗೆ ಫೋನ್ ಹಚ್ಚಿದೆ. ಹಾಗೆ ಅವರು ಫೋನ್ ರಿಸೀವ್ ಮಾಡಿದರು. ನಾನು ಕೋಪದಿಂದ ಹೇಳಿದೆ, ಇಂತಹ ಹುಚ್ಚನೊಂದಿಗೆ ನನ್ನ ಮದುವೆ ಮಾಡಿದ್ದೀರಿ. ಇವನು ನಂಬರ್ 1 ಹುಚ್ಚನಾಗಿದ್ದಾನೆ. ಅವರು ಹೇಳಿದರು, ಅಂಥದ್ದೇನಾಯಿತು? ಈಗ ಅವನು ಏನು ಮಾಡಿದ? ನೀನು ಹೀಗೆ ಹೇಳಲು? ನಾನು ಹೇಳಿದೆ, ತಮಾಷೆಗೆ ಅವನನ್ನು ಹುಚ್ಚ ಎಂದು ಹೇಳಿದೆ. ಅವನು ನಿಜವಾಗಿ ಹುಚ್ಚನಂತೆ ನನ್ನೊಂದಿಗೆ ಜಗಳ ಶುರು ಮಾಡಿದನು. ನನ್ನ ಮಾತು ಕೇಳಿ ಅಮ್ಮ ಹೇಳಿದರು, ನೀನು ಈ ರೀತಿ ಹೇಳಬಾರದಿತ್ತು. ನೀನು ತಪ್ಪು ಮಾತು ಹೇಳಿರುವೆ. ಅವನು ನಿನ್ನ ಗಂಡ. ನಾನು ಆಶ್ಚರ್ಯದಿಂದ ಹೇಳಿದೆ, ಅಮ್ಮ, ಅವರು ನನ್ನ ಗಂಡನಾದರೆ ಹೀಗೆ ನಡೆದುಕೊಳ್ಳಬೇಕೇ? ನಾನು ಕೋಪದಿಂದ ಫೋನ್ ಬಂದ್ ಮಾಡಿದೆ. ನನಗೆ ಆ ವ್ಯಕ್ತಿಯ ಮೇಲೆ ತುಂಬ ಕೋಪ ಬಂದಿತ್ತು. ರಾತ್ರಿ ಎಷ್ಟು ಹೊತ್ತಾದರೂ ಅವನು ಇನ್ನೂ ಮನೆಗೆ ಬಂದಿರಲಿಲ್ಲ. ನಾನು ಕೋಪದಿಂದ ಕೋಣೆಯಿಂದ ಹೊರ ಬಂದಾಗ ಅವನು ಟೆರೆಸ್ನಿಂದ ಕೆಳಗೆ ಬರುವುದನ್ನು ನೋಡಿದೆ.
ಅವನ ಕೈಯಲ್ಲಿ ಔಷಧಿಯಂತಹ ಯಾವುದೋ ಬಾಟಲ್ ಇತ್ತು. ನನಗೆ ಆಶ್ಚರ್ಯವಾಯಿತು. ಅವನಿಗೆ ಟೆರೆಸ್ನಲ್ಲಿ ಔಷಧಿ ಎಲ್ಲಿಂದ ಬಂತು? ನಾನು ಅವನ ಕಡೆ ನೋಡುತ್ತಾ ಗಂಭೀರವಾಗಿ ಕೇಳಿದೆ, ಇಷ್ಟು ರಾತ್ರಿಯಲ್ಲಿ ಟೆರೆಸ್ಗೆ ಏಕೆ ಹೋಗಿದ್ರಿ? ಅವನು ನನ್ನನ್ನು ನೋಡಿ ಆಶ್ಚರ್ಯದಿಂದ ಹೇಳಿದನು, ಯಾಕಾದರೂ ಹೋಗಿರುತ್ತೇನೆ, ನಿನಗೇನು ಪ್ರಾಬ್ಲಮ್? ನಾನು ಕೇಳಿದೆ, ನಿಮ್ಮ ಕೈಯಲ್ಲಿ ಏನಿದೆ? ಅವನು ನನ್ನ ಕೈಯಲ್ಲಿ ಇಡುತ್ತಾ ಹೇಳಿದನು, ನೀನೇ ಸ್ವತಃ ನೋಡಿಕೋ, ಮೆಡಿಸನ್ ಇರುತ್ತದೆ. ನನ್ನ ತಲೆಯಲ್ಲಿ ತುಂಬ ನೋವಿತ್ತು, ಅದಕ್ಕಾಗಿ ಔಷಧಿ. ನಾನು ಕೇಳಿದೆ, ಆದರೆ ಇದನ್ನು ಏಕೆ ಟೆರೆಸ್ಗೆ ತೆಗೆದುಕೊಂಡು ಹೋಗಿದ್ರಿ? ಅವನು ಹೇಳಿದನು, ನೀನು ತುಂಬ ಪ್ರಶ್ನೆ ಮಾಡುತ್ತಿದ್ದೀಯ. ಟೆರೆಸ್ ಮೇಲೆ ಮಾಡಿರೋ ಕೋಣೆಯಲ್ಲಿ ಇಟ್ಟಿದ್ದೆ, ಅದನ್ನು ತೆಗೆದುಕೊಂಡು ಬಂದೆ. ಪ್ರತಿ ವಿಷಯಕ್ಕೂ ಸಂಶಯ ಪಡುವುದು ನಿಮ್ಮಂಥ ಹೆಂಗಸರ ದೊಡ್ಡ ಪ್ರಾಬ್ಲಮ್ ಆಗಿರುತ್ತದೆ. ನನಗೆ ಪುನಃ ಕೋಪ ಬಂದಿತ್ತು. ನಾನು ಹೇಳಿದೆ, ಸಂಶಯ ಪಡುವುದು ನಿಮ್ಮಂಥ ಗಂಡಸರ ಸ್ವಭಾವ. ಅವನು ನಗಲು ಪ್ರಾರಂಭಿಸಿ, ಸರಿ ಸರಿ, ಈಗ ನಿಲ್ಲಿಸು, ಹೆಚ್ಚು ಹೇಳುವ ಅಗತ್ಯವಿಲ್ಲ ಎಂದು ಹೇಳಿದನು. ಅವನು ಹೀಗೆ ಹೇಳಿ ಅಲ್ಲಿಂದ ತನ್ನ ಕೋಣೆಗೆ ಹೊರಟು ಹೋದನು ಮತ್ತು ನಾನು ಆಶ್ಚರ್ಯಗೊಂಡಿದ್ದೆ. ಅವನಿಗೆ ಏನು ಸಮಸ್ಯೆ ಇದೆ ಎಂದು ನನಗೆ ತಿಳಿದಿರಲಿಲ್ಲ. ಕೆಲವೊಮ್ಮೆ ಅವನು ಇದಕ್ಕಿಂತ ಹೆಚ್ಚು ಕೋಪಗೊಳ್ಳುತ್ತಾನೆ. ನಾನು ಕೋಪದಿಂದ ಕೋಣೆಗೆ ಬಂದೆ. ನಾನು ಬಂದಾಗ ಅವನು ನಿದ್ರಿಸುತ್ತಿದ್ದನು. ನನಗೂ ಕೋಪ ಬಂದಿತ್ತು. ನಾನು ಅವನೊಂದಿಗೆ ಮಾತನಾಡಲು ಬಯಸಿದೆ. ಅವನು ಯಾವಾಗಲೂ ನನ್ನಿಂದ ಓಡಿ ಹೋಗುತ್ತಿದ್ದನು. ಮರುದಿನ ನಾನು ಅವನ ಕಡೆ ನೋಡಿದೆ. ಅವನು ಬೆಳಗಿನ ಸಮಯವೇ ನನ್ನ ಬಟ್ಟೆ ಎತ್ತಿಕೊಳ್ಳುತ್ತಿದ್ದನು. ನಾನು ಕೋಪದಿಂದ ಹೇಳಿದೆ, ನೀವು ಇದೇನು ಮಾಡುತ್ತಿದ್ದೀರಿ? ಅವರು ಹೇಳತೊಡಗಿದರು, ನಿನ್ನ ಬಟ್ಟೆಗಳು ಕೊಳಕಾಗಿವೆ, ಒಗೆದುಕೊಡುತ್ತೇನೆ. ನಾನು ಹೇಳಿದೆ, ಬೇಡ, ನನ್ನ ಬಟ್ಟೆಗಳನ್ನು ನಾನೇ ಸ್ವತಃ ಒಗೆದುಕೊಳ್ಳುತ್ತೇನೆ. ಅವರು ಹೇಳಿದರು, ಏನಾಯಿತು? ನಾನು ಇರುವುದೇ ಈ ಕೆಲಸಕ್ಕಾಗಿ. ನಾನು ನಿನ್ನ ಬಟ್ಟೆಗಳನ್ನು ಒಗೆದುಕೊಡುತ್ತೇನೆ. ಅವನ ಕೈಯಲ್ಲಿ ತುಂಬ ಬಟ್ಟೆಗಳಿದ್ದವು. ಅವನು ಬಟ್ಟೆಗಳನ್ನು ತೆಗೆದುಕೊಂಡು ಟೆರೆಸ್ ಕಡೆಗೆ ಹೋದನು. ಅಕ್ಕಪಕ್ಕದ ತುಂಬ ಜನರು ಅವನಿಗೆ ಬಟ್ಟೆ ಒಗೆಯಲು ಕೊಡುತ್ತಿದ್ದರು. ಅವನು ಬಟ್ಟೆಗಳನ್ನು ತೆಗೆದುಕೊಂಡು ಹೊರಗೆ ಹೋಗುತ್ತಿದ್ದನು ಮತ್ತು ನಂತರ ತೆಗೆದುಕೊಂಡು ಬರುತ್ತಿದ್ದನು. ಅವನು ಇಂದು ಬಂದಾಗ ಅವನ ಕೈಯಲ್ಲಿ ಸ್ವಲ್ಪವೇ ಬಟ್ಟೆಗಳಿದ್ದವು. ನಾನು ಆಶ್ಚರ್ಯದಿಂದ ಕೇಳಿದೆ, ಇದು ಯಾರ ಬಟ್ಟೆ ಮತ್ತು ಇದನ್ನು ಟೆರೆಸ್ಗೆ ಏಕೆ ತೆಗೆದುಕೊಂಡು ಹೋಗುತ್ತಿದ್ರಿ? ಅವನು ನನ್ನ ಮಾತನ್ನು ಕೇಳಿ ಸ್ವಲ್ಪ ಅಸಮಾಧಾನಗೊಂಡು ಹೇಳಿದನು, ಇದು ಪಕ್ಕದ ಮನೆಯವರ ಬಟ್ಟೆ, ಇದರಿಂದ ಕೊಳಕು ವಾಸನೆ ಬರುತ್ತಿದೆ. ಹೀಗಾಗಿ ನಾನು ಇದನ್ನು ಟೆರೆಸ್ ಮೇಲೆ ಒಗೆಯಲು ತೆಗೆದುಕೊಂಡು ಹೋಗುತ್ತಿದ್ದೇನೆ. ನಾನು ಹೇಳಿದೆ, ಕೊಡಿ, ನಾನೇ ಒಗೆದುಕೊಡುತ್ತೇನೆ. ಆದರೆ ಅವನು ತಲೆ ಆಡಿಸಿ ಹೇಳಿದನು, ಇದು ನಿನ್ನ ಕೆಲಸವಲ್ಲ, ನೀನು ಹೋಗಿ ನಿನ್ನ ಕೆಲಸ ಮಾಡು. ನಾನು ಹೇಳಿದೆ, ಹಾಗೆ ಇದು ಗಂಡಸರು ಮಾಡುವ ಕೆಲಸವಲ್ಲ. ನನ್ನ ಮಾತು ಕೇಳಿ ಅವನು ಕೋಪದಿಂದ ನನ್ನನ್ನು ನೋಡಿದನು. ನಾನು ಅಲ್ಲಿಂದ ಕೋಣೆಗೆ ಬಂದೆ. ಆದರೆ ನನಗೆ ಒಂದು ಅನುಮಾನವಿತ್ತು. ಅವನು ಬಟ್ಟೆಗಳನ್ನು ಏಕೆ ಹೊರಗೆ ಒಗೆಯಲು ತೆಗೆದುಕೊಂಡು ಹೋಗುತ್ತಾನೆ? ಇತರ ಬಟ್ಟೆಗಳನ್ನು ತೊಳೆಯುವ ಸ್ಥಳದಲ್ಲಿ ಅವನ ಬಟ್ಟೆಗಳನ್ನು ಏಕೆ ತೊಳೆಯುವುದಿಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ಅವನು ಏಕೆ ಹೀಗೆ ಮಾಡುತ್ತಿದ್ದಾನೆಂದು ನನಗೆ ತಿಳಿಯಬೇಕಿತ್ತು. ರಾತ್ರಿ ಅವನು ಕೋಣೆಗೆ ಬಂದಾಗ ನಾನು ಅವನಿಗಾಗಿ ಕಾಯುತ್ತಾ ಇದ್ದೆ. ನಾನು ಗಂಭೀರವಾಗಿ ಅವನ ಕಡೆ ನೋಡುತ್ತಾ ಹೇಳಿದೆ, ಪವಾಡ ಮಾಡಿದ್ರಿ, ತುಂಬ ಬೇಗನೆ ಬಟ್ಟೆ ಒಗೆದು ಬಿಟ್ರಿ. ನನ್ನ ಮಾತು ಕೇಳಿ ಅವನು ನಗುತ್ತಾ ಹೇಳಿದನು, ಇಲ್ಲ, ನಾನು ಬಟ್ಟೆ ಒಗೆದು ಟೆರೆಸ್ ಮೇಲೆ ಕುಳಿತುಕೊಂಡಿದ್ದೆ. ಅದು ಒಣಗಿದ್ದರೆ ಪಕ್ಕದ ಮನೆಯವರಿಗೆ ಕೊಟ್ಟು ಬಿಡೋಣ ಎಂದು. ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿ ಹೇಳಿದೆ, ವಾವ್, ನೀನು ತುಂಬ ಬುದ್ಧಿವಂತ ವ್ಯಕ್ತಿ. ನನ್ನ ಮಾತು ಕೇಳಿದ ನಂತರ ಅವನು ನಕ್ಕನು ಮತ್ತು ನಾನು ಬುದ್ಧಿವಂತನೆಂದು ಎಂದಿಗೂ ಹೆಮ್ಮೆ ಪಡಲಿಲ್ಲ ಎಂದು ಹೇಳಿದನು. ಈ ಮಾತಿಗೆ ನಾವಿಬ್ಬರೂ ನಗತೊಡಗಿದೆವು. ಅವನು ಹೇಳಿದನು, ನನಗೆ ನಿದ್ದೆ ಬರುತ್ತಿದೆ, ನಾನು ಮಲಗಲು ಹೋಗುತ್ತಿದ್ದೇನೆ. ನಾನು ಹೇಳಿದೆ, ಸರಿ, ಮಲಗಿಕೊಳ್ಳಿ. ನಾನು ಯಾವಾಗ ಬೇಡ ಅಂದೆ? ನಾನು ಕೋಣೆಯಿಂದ ಹೊರಬಂದು ಟೆರೆಸ್ಗೆ ಹೋದಾಗ ನನಗೆ ಇದ್ದಕ್ಕಿದ್ದಂತೆ ಒಂದು ಶಬ್ದ ಕೇಳಿತು. ನೀನು ಪುನಃ ಬಂದೆಯಾ? ನಾನು ಆಶ್ಚರ್ಯದಿಂದ ಆ ಕಡೆ ನೋಡಿದೆ. ಅಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಅವಳು ನನ್ನ ಕಡೆ ನೋಡುತ್ತಾ ನಗುತ್ತಾ ಹೇಳಿದಳು, ನೀವು ಪುನಃ ಬಂದ್ರಾ? ನಾನು ಹೇಳಿದೆ, ಏಕೆ? ನಾನು ಯಾವಾಗಲೂ ಟೆರೆಸ್ಗೆ ಬರುವುದಿಲ್ಲ. ನನ್ನ ಮದುವೆ ನಂತರ ಇಂದು ಮೊದಲ ಬಾರಿ ಬಂದಿದ್ದೇನೆ. ಅವಳು ಹೇಳಿದಳು, ನನಗೆ ಏನಾಗಿದೆ ಗೊತ್ತಿಲ್ಲ. ನನಗೆ ಅನಿಸಿತು ನೀವು ಮೊದಲಿನಿಂದ ಇಲ್ಲಿಗೆ ಬರುತ್ತಿದ್ದೀರಿ ಎಂದು. ನನಗೆ ಆ ಹುಡುಗಿ ತುಂಬ ವಿಚಿತ್ರ ಅನಿಸಿದಳು. ಅವಳು ನನ್ನ ಜೊತೆ ಮಾತನಾಡುತ್ತಿದ್ದಳು, ಆದರೆ ಅವಳು ನನ್ನ ಮೇಲೆ ಕೋಪಗೊಂಡಂತೆ ಕಾಣುತ್ತಿದ್ದಳು. ಅವಳು ನನ್ನ ಜೊತೆ ಮಾತನಾಡುತ್ತಿದ್ದ ರೀತಿ ನೋಡಿ ನನಗೆ ಬೇಸರವಾಯಿತು. ನಿನಗೆ ನನ್ನಿಂದ ಏನಾದರೂ ಸಮಸ್ಯೆ ಇದೆಯೇ ಎಂದು ಕೇಳಿದೆ. ಅವಳು ಹೇಳಿದಳು, ನನಗೆ ನಿಮ್ಮಿಂದ ಏನು ತೊಂದರೆ ಇರುತ್ತದೆ? ಅವಳು ಮೂಗು ಮುರಿಯುತ್ತಾ ಹೇಳಿದಳು. ನನಗೆ ಅವಳ ಮಾತಿನ ಮೇಲೆ ತುಂಬ ಕೋಪ ಬಂದಿತ್ತು. ನಾನು ಹೇಳಿದೆ, ನಿನಗೆ ನನ್ನಿಂದ ಏನಾದರೂ ತೊಂದರೆಯಾಗಿದೆಯೇ? ಈ ರೀತಿ ಮಾತನಾಡುತ್ತಿರುವೆಯಲ್ಲ? ಅವಳು ಹೇಳಿದಳು, ನನ್ನ ಮನಸ್ಸನ್ನು ಹಾಳು ಮಾಡಬೇಡ. ನಾನು ಮೊದಲಿನಿಂದಲೂ ಟೆರೆಸ್ ಮೇಲೆ ಇದ್ದೇನೆ. ನಂತರ ನೀನು ಬಂದೆ. ನಾನು ಆಶ್ಚರ್ಯದಿಂದ ಹೇಳಿದೆ, ನಿನಗೆ ಈ ರೀತಿ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ? ಅವಳು ಇಲ್ಲ ಎನ್ನುವಂತೆ ತಲೆ ಆಡಿಸಿ, ಇಲ್ಲ, ನನಗೆ ನಾಚಿಕೆ ಇಲ್ಲ. ನೀನು ಇಲ್ಲಿಂದ ಹೊರಟು ಹೋಗು. ಮೊದಲೇ ನೀನು ನನಗೆ ತುಂಬ ಕೆಟ್ಟವಳಂತೆ ಕಾಣುತ್ತಿದ್ದೀಯಾ. ಅವಳು ಗೋಡೆ ಹಾರಿ ತನ್ನ ಟೆರೆಸ್ಗೆ ಹೋಗಿ ಕೆಳಗೆ ಇಳಿದು ಹೋದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ತುಂಬ ವಿಚಿತ್ರ ರೀತಿಯ ಹುಡುಗಿಯಾಗಿದ್ದಳು. ಮರುದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ನನಗೆ ಆ ಹುಡುಗಿಯ ಧ್ವನಿ ಕೇಳಿಸಿತು. ನಾನು ಅಡುಗೆ ಮನೆಯಿಂದ ಹೊರಗೆ ಇಣುಕಿ ನೋಡಿದೆ. ಆ ಹುಡುಗಿ ಅತ್ತೆಯೊಂದಿಗೆ ಕುಳಿತು ಮಾತನಾಡುತ್ತಿದ್ದಳು. ನನಗೆ ಅವಳ ಮೇಲೆ ತುಂಬ ಕೋಪ ಬರುತ್ತಿತ್ತು. ನಾನು ಅಡುಗೆ ಮನೆಯಿಂದ ಹೊರಬಂದೆ.
ಅವಳು ನನ್ನ ಕಡೆ ನೋಡುತ್ತಾ ಅತ್ತೆಗೆ ಹೇಳಿದಳು, ನಿಮ್ಮ ಸೊಸೆಗೆ ನಾಚಿಕೆ ಇಲ್ಲ. ನಾನು ಅವಳನ್ನು ಅಗಲವಾದ ಕಣ್ಣುಗಳಿಂದ ನೋಡುತ್ತಾ ಹೇಳಿದೆ, ನಾನು ನಿನಗೆ ಅಂತ ಯಾವ ಮಾತನ್ನು ಹೇಳಿದೆ? ನನಗೆ ಮರ್ಯಾದೆ ಇಲ್ಲ ಎಂದು ಹೇಳುವಂಥದ್ದು. ನನ್ನ ಅತ್ತೆ ನನಗೆ ಒಳಗೆ ಹೋಗುವಂತೆ ಸನ್ನೆ ಮಾಡಿದರು. ನಾನು ಅವಳನ್ನು ಗುರಾಯಿಸಿ ಒಳಗೆ ಬಂದೆ. ಸ್ವಲ್ಪ ಸಮಯದ ನಂತರ ಅತ್ತೆ ಕೋಣೆಗೆ ಬಂದರು ಮತ್ತು ಹೇಳಿದರು, ಮಗಳೇ, ಆ ಹುಡುಗಿ ನಿನಗೆ ಏನಾದರೂ ಹೇಳಿದರೆ ನೀನು ಅವಳಿಗೆ ಏನನ್ನೂ ಹೇಳಬೇಡ. ನಾನು ಆಶ್ಚರ್ಯಗೊಂಡು ಕೇಳಿದೆ, ಏಕೆ? ಅವಳು ನನಗೆ ಏನೇ ಹೇಳಿದರೂ ನಾನು ಮೌನವಾಗಿ ಕೇಳಿಸಿಕೊಂಡಿರಬೇಕೇ? ನನ್ನ ಅತ್ತೆ ಹೇಳಿದರು, ಆ ಹುಡುಗಿ ಸ್ವಲ್ಪ ಹುಚ್ಚಿಯಂತೆ ಇದ್ದಾಳೆ. ಅವಳ ಮನೆಯವರು ಅವಳನ್ನು ತುಂಬ ಪ್ರೀತಿಸುತ್ತಾರೆ. ಅವಳು ಯಾವಾಗಲೂ ಕಾಯಿಲೆ ಬಿದ್ದಿರುತ್ತಾಳೆ. ಹೀಗಾಗಿ ಅವಳಿಗೆ ಯಾರು ಏನನ್ನು ಹೇಳುವುದಿಲ್ಲ. ಹಾಗೆ ಆ ಹುಡುಗಿ ತುಂಬ ಒಳ್ಳೆಯವಳು. ನೋಡುತ್ತಿರು, ನಿನಗೆ ಮುಂದಿನ ಸಲ ಸಿಕ್ಕಿದಾಗ ಅವಳು ನಿನ್ನೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಾಳೆ. ಅತ್ತೆಯ ಮಾತು ಕೇಳಿ ನಾನು ಹೇಳಿದೆ, ಒಳ್ಳೆಯದು. ನನಗೆ ಅನಿಸಿತು, ಪಾಪದ ಹುಡುಗಿಗೆ ನಾನು ಹಾಗೆ ಹೇಳಬಾರದಿತ್ತು. ಈಗ ನನಗೂ ಅದರ ಬಗ್ಗೆ ನಾಚಿಕೆಯಾಗಿತ್ತು. ಸಂಜೆಯ ನಂತರ ನನ್ನ ಗಂಡ ಮನೆಗೆ ಬಂದು ಟೆರೆಸ್ ಕಡೆಗೆ ಹೋಗತೊಡಗಿದರು. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆಂದು ನಾನು ಅವರ ಕಡೆ ನೋಡುತ್ತಿದ್ದೆ. ಅವರು ನನ್ನನ್ನು ಅವರ ಹಿಂದೆ ಬರುವುದನ್ನು ತಡೆದರು. ನಾನು ನನ್ನ ಕೋಣೆ ಕಡೆಗೆ ಹೊರಟೆ ಮತ್ತು ಟೆರೆಸ್ನಿಂದ ಕೆಳಗೆ ಬಂದಾಗ ನಾನು ಗಂಭೀರವಾಗಿ ಕೇಳಿದೆ, ಇಂದು ಪುನಃ ಪಕ್ಕದ ಮನೆಯವರ ಬಟ್ಟೆ ಒಗೆಯಲು ಹೋಗಿದ್ರಾ? ಅವರು ನನ್ನ ಮಾತಿಗೆ ಉತ್ತರ ಕೊಡಲಿಲ್ಲ. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳಿದೆ, ನೀವು ನನ್ನೊಂದಿಗೆ ಮಾತನಾಡದಿದ್ದರೆ ಬೇಡ. ಆದರೆ ನನ್ನ ತಪ್ಪೇನು ಎಂದು ತಿಳಿಸಿ. ಯಾವ ಕಾರಣಕ್ಕೆ ನೀವು ನನ್ನೊಂದಿಗೆ ಮಾತನಾಡುತ್ತಿಲ್ಲ? ಅವರು ಪುನಃ ಯಾವ ಉತ್ತರವನ್ನು ಕೊಡಲಿಲ್ಲ. ನಾನು ಕೋಪದಿಂದ ಹೇಳಿದೆ, ನೀವು ಮಾತನಾಡಲು ಬಯಸಿದ್ದರೆ ನರಕಕ್ಕೆ ಹೋಗಿ ಎಂದು ಹೇಳಿದೆ. ನನ್ನ ಮಾತು ಕೇಳಿದವರು ಕೋಪಗೊಂಡು ಹೇಳಿದರು, ನೀನು ನಿನ್ನ ಗಂಡನೊಂದಿಗೆ ಸೌಜನ್ಯದಿಂದ ಮಾತನಾಡು ಎಂದು ಹೇಳಿದರು. ನನಗೂ ಅವರ ಮೇಲೆ ಕೋಪವಿತ್ತು. ನಾನು ಹೇಳಿದೆ, ನಾನು ನಿನ್ನೊಂದಿಗೆ ಸೌಜನ್ಯದಿಂದ ಮಾತನಾಡುವುದಿಲ್ಲ. ಆಗ ಅವರು ನನಗೆ ಹೊಡೆಯಲು ಬಂದರು. ನಂತರ ಅವರ ಕೈ ಗಾಳಿಯಲ್ಲಿ ನಿಂತಿತ್ತು. ನಾನು ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಿದ್ದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ಅವರು ನನ್ನ ಮೇಲೆ ಕೈ ಮಾಡುವಷ್ಟು ಮುಂದುವರಿದಿದ್ದರು. ನಾನು ಕೋಣೆಗೆ ಹೋಗಲು ಪ್ರಾರಂಭಿಸಿದೆ. ಅವರು ನನ್ನ ತೋಳುಗಳನ್ನು ಹಿಡಿದು ಸಾರಿ ಎಂದು ಕೇಳಿದರು. ನಾನು ಕೋಪದಿಂದ ಹೇಳಿದೆ, ನೀವು ಏಕೆ ಸಾರಿ ಕೇಳುತ್ತಿದ್ದೀರಿ? ನೀವು ನನಗೆ ಹೊಡೆಯಲು ಕೈ ಎತ್ತಿದ್ರಿ. ಅವರು ಹೇಳಿದರು, ಸಾರಿ, ನನಗೆ ಗೊತ್ತಾಗಲಿಲ್ಲ. ನಾನು ಹೇಳಿದೆ, ಸರಿ, ಈ ಕೋಪವನ್ನು ಬೇರೆ ಯಾರ ಮೇಲಾದರೂ ತೋರಿಸಿ, ನನ್ನ ಮೇಲೆ ತೋರಿಸಬೇಡಿ. ನಾನು ಕೋಪದಿಂದ ಅಲ್ಲಿಂದ ಹೊರಟು ಹೋದೆ ಮತ್ತು ಅಳುತ್ತಾ ನನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಿದ್ದೆ. ನನ್ನ ಅತ್ತೆ ನನಗೆ ಕೇಳಿದರು, ಏನಾಯಿತು ಎಂದು. ನನಗೆ ಎಲ್ಲವನ್ನೂ ಹೇಳಿಬಿಡಬೇಕು ಎಂದು ಅನಿಸುತ್ತಿತ್ತು. ಆದರೂ ಮೌನವಾದೆ. ಈಗ ನನಗೆ ಭಯ ಕೂಡ ಆಗುತ್ತಿತ್ತು. ಅವರು ಎಷ್ಟು ಮುಂದುವರಿದಿದ್ದಾರೆ ಎಂದರೆ ನನ್ನ ಮೇಲೆ ಕೈ ಕೂಡ ಎತ್ತುತ್ತಿದ್ದಾರೆ. ಮರುದಿನ ಬೆಳಿಗ್ಗೆ ನಾನು ಕಣ್ಣು ಬಿಟ್ಟಾಗ ನನ್ನ ಗಂಡ ಕೋಣೆಯಲ್ಲಿ ಇರಲಿಲ್ಲ. ನಾನು ಆಶ್ಚರ್ಯದಿಂದ ಆ ಕಡೆ ಈ ಕಡೆ ನೋಡಿದೆ. ಅವರು ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿರುತ್ತಾರೆ? ನಾನು ಕೋಣೆಯಿಂದ ಹೊರಬಂದೆ. ಅವರು ಟೆರೆಸ್ ಮೇಲಿಂದ ಕೆಳಗೆ ಇಳಿದು ಬರುತ್ತಿದ್ದರು. ನನಗೆ ತುಂಬ ಆಶ್ಚರ್ಯವಾಯಿತು. ಇಷ್ಟು ಬೆಳಿಗ್ಗೆ ಟೆರೆಸ್ ಮೇಲೆ ಯಾವ ಕೆಲಸ ಇರುತ್ತದೆ? ಅವರು ಕೆಳಗೆ ಇಳಿದು ಬಂದ ನಂತರ ನಾನು ಟೆರೆಸ್ ಮೇಲೆ ಹೋದೆ. ಅಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಪಕ್ಕದ ಮನೆಯ ಆ ಹುಡುಗಿ ಅಲ್ಲಿ ನಿಂತಿದ್ದಳು. ನಾನು ಅವಳಿಗೆ ಕೇಳಿದೆ, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಟೆರೆಸ್ ಮೇಲೆ ಏನು ನಡೆಯುತ್ತಿದೆ? ಅವಳು ನಗುತ್ತಾ ಹೇಳಿದಳು, ಹೀಗೆ ಸುಮ್ಮನೆ. ವಾತಾವರಣ ತುಂಬ ಚೆನ್ನಾಗಿದೆ, ತಂಪಾದ ಗಾಳಿ ಬೀಸುತ್ತಿದೆ. ಇಂದು ಅವಳು ಒಳ್ಳೆಯ ಮನಸ್ಸಿನಲ್ಲಿ ಇರುವಂತೆ ಕಾಣುತ್ತಿದ್ದಳು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದೆ, ಅದು ನನಗೂ ಗೊತ್ತಿದೆ ಎಷ್ಟೊಂದು ತಂಪಾದ ಗಾಳಿ ಬೀಸುತ್ತಿದೆ ಎಂದು. ನಾನು ನಗುತ್ತಾ ಹೇಳಿದೆ. ಅವಳು ಕೂಡ ಮುಗುಳ್ನಕ್ಕಳು. ನಾನು ಕೆಳಗೆ ಬಂದೆ. ಆದರೆ ಹುಡುಗಿ ನನಗೆ ಸರಿ ಅನಿಸಲಿಲ್ಲ. ನನಗೆ ವಿಚಿತ್ರವಾಗಿ ತಳಮಳವಾಗುತ್ತಿತ್ತು. ನನ್ನ ಗಂಡ ಬಟ್ಟೆ ತೆಗೆದುಕೊಂಡು ಹೊರಟರು. ನಾನು ದಿನಪೂರ್ತಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಸಂಜೆ ಸಮಯ ನಾನು ಕೋಣೆಗೆ ಬಂದಾಗ ನನಗೆ ವಿಚಿತ್ರ ಭಯವಾಗುತ್ತಿತ್ತು. ನಾನು ಕೋಣೆಯ ಬಾಗಿಲು ಹಾಕಿಕೊಂಡೆ ಮತ್ತು ಯೋಚಿಸಿದೆ, ಇಂದು ನನ್ನ ಗಂಡನನ್ನು ಕೋಣೆಗೆ ಬರಲು ಬಿಡುವುದಿಲ್ಲ. ಅವರು ನನ್ನೊಂದಿಗೆ ದೊಡ್ಡ ನಾಟಕವನ್ನೇ ಸೃಷ್ಟಿಸಿದ್ದಾರೆ. ನನ್ನ ಯಾವ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಮತ್ತು ಏನನ್ನು ಮಾತನಾಡುವುದಿಲ್ಲ. ಅವನು ತುಂಬ ವಿಚಿತ್ರವಾಗಿದ್ದನು. ಹುಚ್ಚನಂತೆ ನನಗೆ ಕಾಣುತ್ತಿದ್ದನು. ಸ್ವಲ್ಪ ಸಮಯ ಕಳೆದಿತ್ತು. ಬಾಗಿಲಲ್ಲಿ ಶಬ್ದವಾಯಿತು. ನನ್ನ ಗಂಡ ಹೇಳುತ್ತಿದ್ದರು, ಬಾಗಿಲು ತೆರೆ. ನಾನು ಕೋಪದಿಂದ ಹೇಳಿದೆ, ನಾನು ಬಾಗಿಲು ತೆರೆಯುವುದಿಲ್ಲ. ಅವರು ಹೇಳಿದರು, ಏನಾಯಿತು? ಏಕೆ ಬಾಗಿಲು ತೆರೆಯುತ್ತಿಲ್ಲ? ನಾನು ಬಾಗಿಲ ಹೊರಗೆ ನಿಂತಿದ್ದೇನೆ. ನಾನು ನಿನ್ನೊಂದಿಗೆ ಮಾತನಾಡಬೇಕು. ಬಾಗಿಲು ತೆರೆ. ನಾನು ಅವರ ಮಾತು ಕೇಳಿ ಬಾಗಿಲು ತೆರೆದೆ. ಅವರು ಎದುರಿಗೆ ನಿಂತಿದ್ದರು. ನಾನು ಕೋಪದಿಂದ ಹೇಳಿದೆ, ಏನು ಮಾತನಾಡಬೇಕು? ಅವರು ಹೇಳಿದರು, ನೀನು ನನ್ನೊಂದಿಗೆ ಇದು ಯಾವ ರೀತಿ ಮಾತನಾಡುತ್ತಿದ್ದೀಯಾ? ನನ್ನ ಕೋಣೆಗೆ ನನಗೆ ಬರಲು ಬಿಡುತ್ತಿಲ್ಲ. ಮತ್ತು ನಗುತ್ತಾ ಹೇಳಿದರು, ಅದ್ಭುತವಾಗಿದೆ. ನನ್ನ ಮನೆ ಒಳಗೆ ಹೋಗಲು ನನಗೆ ಅವಕಾಶ ನೀಡುತ್ತಿಲ್ಲ. ನಾನು ಕೋಪದಿಂದ ಹೇಳಿದೆ, ನೀವು ಇದಕ್ಕೇಕೆ ಇಷ್ಟೊಂದು ನಗುತ್ತಿದ್ದೀರಿ? ಅವರು ಹೇಳಿದರು, ಸರಿ, ಒಳ್ಳೆಯದು, ಈಗ ಒಳಗೆ ಬಾ. ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು. ನಾನು ಅವರ ಹತ್ತಿರ ಹೋದೆ, ಆದರೆ ಅವರ ಮಾತು ಕೇಳಲು ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಅವರು ಹೇಳಿದರು, ಸರಿ, ಕೇಳಿಸಿಕೊಳ್ಳಬೇಡ, ಆದರೆ ನಂತರ ನನಗೆ ಏನನ್ನು ಕೇಳಬೇಡ. ನಾನು ಕೂಡ ಕೋಪದಿಂದ ಹೇಳಿದೆ, ಏನನ್ನು ಕೇಳುವುದಿಲ್ಲ. ನೀನು ಈ ಹಿಂದೆ ಮಾಡಿರೋ ಕೆಲಸದ ಬಗ್ಗೆಯೂ ಈಗ ನಾನು ಏನನ್ನೂ ಕೇಳುವುದಿಲ್ಲ.
ನಾನು ಗಂಭೀರವಾಗಿ ಹೇಳಿ ಅಲ್ಲಿಂದ ಎದ್ದು ಹೊರಬಂದೆ. ನಿದ್ದೆಯ ಕಾರಣದಿಂದ ನನ್ನ ಕಣ್ಣುಗಳು ನೋಯುತ್ತಿದ್ದವು. ಆದರೆ ನಾನು ಮಲಗುವಂತಿರಲಿಲ್ಲ. ನಾನು ಎಚ್ಚರವಾಗಿ ಇರಬೇಕೆಂದುಕೊಂಡೆ ಮತ್ತು ನಾನು ತುಂಬ ರಾತ್ರಿಯವರೆಗೂ ಕಾರಣವಿಲ್ಲದೆ ಎಚ್ಚರವಾಗಿದ್ದೆ. ನಾನು ಎಚ್ಚರವಾಗಿರುವ ಕಾರಣ ಏನೆಂದು ನನಗೆ ಗೊತ್ತಿರಲಿಲ್ಲ. ತುಂಬ ಸಮಯದ ನಂತರ ಕೋಣೆಗೆ ಬಂದೆ ಮತ್ತು ಹೋಗಿ ಮಲಗಿಕೊಂಡೆ. ಸ್ವಲ್ಪ ಸಮಯದಲ್ಲಿ ನನ್ನ ಕಣ್ಣು ಮುಚ್ಚಿ ಬಂದವು. ನಂತರ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಹೊರಬಂದೆ. ನನ್ನ ಗಂಡ ಕೆಲಸದ ಮೇಲೆ ಹೊರ ಹೋಗಿದ್ದರು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ನನ್ನ ಕೆಲಸದಲ್ಲಿ ಬ್ಯುಸಿಯಾದೆ. ಕೆಲಸದಿಂದ ಸುಸ್ತಾಗಿ ಬಂದು ಕುಳಿತುಕೊಂಡೆ. ಇಷ್ಟರಲ್ಲಿ ಒಬ್ಬರು ಮಹಿಳೆ ನನ್ನ ಅತ್ತೆಯ ಹತ್ತಿರ ಬಂದು ಕುಳಿತುಕೊಂಡರು. ನಾನು ಕೂಡ ಅಲ್ಲೇ ಕುಳಿತುಕೊಂಡೆ. ಆ ಮಹಿಳೆ ನನ್ನ ಅತ್ತೆಗೆ ಹೇಳುತ್ತಿದ್ದರು, ನಿಮಗೆ ಪಕ್ಕದಲ್ಲಿರೋ ಮಹಿಳೆ ಗೊತ್ತಿದೆಯಲ್ಲ, ಅವರ ಮಗಳಿದ್ದಾಳಲ್ಲ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಇದು ನಿಮಗೆ ಗೊತ್ತಿದೆಯಾ? ಅವಳು ಇಲ್ಲಿಯವರೆಗೆ ಮದುವೆಯಾಗಿಲ್ಲ. ಈ ಮಾತು ಕೇಳಿ ನಾನು ಬಿಟ್ಟ ಬಾಯಿ ಬಿಟ್ಟ ಹಾಗೆ ನಿಂತಿದ್ದೆ. ನಾನು ಅವರ ಕಡೆ ನೋಡುತ್ತಿದ್ದೆ. ನನಗೆ ನೆನಪಿಗೆ ಬಂದಿತ್ತು, ಆ ಹುಡುಗಿ ತುಂಬ ಮುಗ್ಧಳಾಗಿ ಕಾಣುತ್ತಿದ್ದಳು ಮತ್ತು ನನ್ನ ಅತ್ತೆ ಅವಳಿಗೆ ಬುದ್ಧಿ ಭ್ರಮಣೆಯಾಗಿದೆ ಎಂದು ಹೇಳಿದರು. ಇದನ್ನು ಕೇಳಿದ ನನಗೆ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಇವರು ಸತ್ಯ ಹೇಳುತ್ತಿದ್ದಾರಾ? ನಾನು ಕಣ್ಣು ಬಿಟ್ಟು ನೋಡುತ್ತಿದ್ದೆ. ನನಗೆ ತುಂಬ ಆಶ್ಚರ್ಯವಾಯಿತು. ಅವಳು ಹಾಗೆ ಕಾಣಲೇ ಇಲ್ಲ. ನನಗೆ ಇದರ ಬಗ್ಗೆ ಭಯವಾಯಿತು. ನಾನು ಅಲ್ಲಿಂದ ಎದ್ದು ಹೋದೆ. ನನ್ನ ಗಂಡನ ಮೇಲೆ ನನಗೆ ಅನುಮಾನ ಬರುತ್ತಿತ್ತು. ಅವಳು ಚಾವಣಿಯ ಮೇಲೆ ಇದ್ದಾಗಲೆಲ್ಲ ನನ್ನ ಗಂಡ ಕೂಡ ಚಾವಣಿಯ ಮೇಲೆ ಇರುತ್ತಿದ್ದ. ನಾನು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಿದೆ. ಇದರಲ್ಲಿ ಏನೋ ಇದೆ. ನನ್ನ ಗಂಡ ನನ್ನಿಂದ ಏನೋ ಮುಚ್ಚಿಟ್ಟಿದ್ದಾರೆ. ರಾತ್ರಿ ಆಯಿತು. ನನ್ನ ಗಂಡ ಬಂದರು. ಆದರೆ ನನಗೆ ಏನನ್ನು ಕೇಳುವ ಧೈರ್ಯ ಬರಲಿಲ್ಲ. ನಾನು ಮಲಗಿಬಿಟ್ಟೆ. ಮರುದಿನ ಪುನಃ ಅವರು ಪಕ್ಕದ ಮನೆಯವರ ಬಟ್ಟೆ ತೆಗೆದುಕೊಂಡು ಟೆರೆಸ್ ಮೇಲೆ ಹೋದರು. ಸಂಜೆ ಸಮಯವಾಗಿತ್ತು. ಸಮಯ ಕಳೆದು ರಾತ್ರಿ ಆಯಿತು. ನಾನು ನನ್ನ ಗಂಡನ ಹಿಂದೆ ಟೆರೆಸ್ ಮೇಲೆ ಹೋಗಿದ್ದೆ ಮತ್ತು ಕದ್ದು ಮುಚ್ಚಿ ನೋಡುತ್ತಿದ್ದೆ. ನನ್ನ ಜೀವವೇ ಹೋದಂತಾಯಿತು. ನನ್ನ ಗಂಡ ಅವಳನ್ನು ಸುಮ್ಮನಾಗಿಸುತ್ತಿದ್ದರು. ಪಕ್ಕದ ಮನೆ ಹುಡುಗಿ ಅಳುತ್ತಿದ್ದಳು. ನಾನು ಅವಳ ಕಡೆ ನೋಡಿದೆ ಮತ್ತು ಗಂಭೀರವಾಗಿ ಹೇಳಿದೆ, ಇಲ್ಲಿ ಏನು ನಡೆಯುತ್ತಿದೆ? ಒಂದು ಕ್ಷಣ ಬೆಚ್ಚಿ ಬಿದ್ದಳು. ನನ್ನ ಗಂಡನನ್ನು ತಬ್ಬಿಕೊಂಡಳು. ನಾನು ಕೋಪದಿಂದ ಹೇಳಿದೆ, ಬಿಡು ನನ್ನ ಗಂಡನನ್ನು. ಅವಳು ಹೆದರಿಕೊಂಡಿದ್ದಳು ಮತ್ತು ಚಿಕ್ಕ ಮಗುವಿನಂತೆ ನನ್ನ ಗಂಡನನ್ನು ಅಪ್ಪಿಕೊಂಡಿದ್ದಳು. ನಾನು ಅವಳಿಗೆ ಪದೇ ಪದೇ ಹೇಳುತ್ತಿದ್ದೆ, ಹೊರಟು ಹೋಗು, ನನ್ನ ಗಂಡನಿಂದ ದೂರ ಹೋಗು. ನನ್ನ ಗಂಡನಿಗೆ ಕೋಪ ಬಂದಿತ್ತು. ಅವರು ಹೇಳಿದರು, ನೀನು ಹೊರಟು ಹೋಗು ಇಲ್ಲಿಂದ ಮತ್ತು ಕಿವಿಗೊಟ್ಟು ಕೇಳು, ಇವಳು ನನ್ನ ಹೆಂಡತಿ. ನನ್ನ ಗಂಡನ ಬಾಯಿಂದ ಈ ಶಬ್ದವನ್ನು ಕೇಳಿ ನನಗೆ ಏನಾಗುತ್ತಿದೆ ಎಂದು ಗೊತ್ತಾಗಲಿಲ್ಲ. ನನ್ನ ಕೈ ಕಾಲುಗಳು ಕಂಪಿಸುತ್ತಿದ್ದವು. ನಾನು ಅಳುತ್ತಾ ಕೆಳಗೆ ಬಂದೆ ಮತ್ತು ಕೋಣೆಗೆ ಬಂದು ಬೆಡ್ ಮೇಲೆ ಕುಳಿತುಕೊಂಡು ಅಳುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಬಂದರು ಮತ್ತು ನನ್ನ ಹತ್ತಿರ ಬಂದು ಕುಳಿತುಕೊಂಡರು. ನಾನು ಕೋಪದಿಂದ ಹೇಳಿದ್ದೆ, ನನಗೆ ನಿಮ್ಮೊಂದಿಗೆ ಮಾತನಾಡಲು ಏನೂ ಇಲ್ಲ. ಅವರು ಹೇಳಿದರು, ನೋಡು, ನಾನು ನಿನ್ನ ಗಂಡ. ನಾನು ಹೇಳಿದೆ, ಅವಳಿಗೂ ಕೂಡ. ನನ್ನ ಗಂಡ ಹೇಳಿದರು, ನೋಡು, ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಇದನ್ನೆಲ್ಲ ಕೇಳಿ ನನಗೆ ತುಂಬ ಹೊಟ್ಟೆ ಕಿಚ್ಚು ಉಂಟಾಯಿತು. ನಾನು ಹೇಳಿದೆ, ಪ್ರೀತಿ ಮಾಡುತ್ತಿದ್ದರೆ ಅವಳ ಹತ್ತಿರವೇ ಹೋಗು, ನನ್ನೊಂದಿಗೆ ಏಕೆ ಮದುವೆ ಮಾಡಿಕೊಂಡ್ರಿ? ಅವರು ಹೇಳಿದರು, ಅವಳ ಹತ್ತಿರ ಹೋಗುವುದಿಲ್ಲ, ಈಗಷ್ಟೇ ಅಲ್ಲಿಂದ ಬಂದಿದ್ದೇನೆ. ನಾನು ಎದ್ದು ನಿಂತೆ. ಅವರು ನನ್ನ ಎದುರು ಬಂದು ನನ್ನ ಕಣ್ಣೀರು ಒರೆಸತೊಡಗಿದರು. ನಾನು ಕೋಪದಿಂದ ಹೇಳಿದೆ, ಹೀಗಿದ್ದರೆ ನೀವು ನನ್ನೊಂದಿಗೆ ಏಕೆ ಮದುವೆ ಮಾಡಿಕೊಂಡ್ರಿ? ಅವಳೊಂದಿಗೆ ಮದುವೆ ಮಾಡಿಕೊಳ್ಳಬೇಕಿತ್ತು. ಅವರು ಹೇಳಿದರು, ನಿನಗೆ ಗೊತ್ತಿದೆಯಾ, ಅವಳ ಜೀವನ ತುಂಬ ಚಿಕ್ಕದು. ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ. ಅವಳು ಯಾವಾಗ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ ಎಂದು ಯಾರಿಗೂ ತಿಳಿದಿಲ್ಲ. ನಾನು ಮೊದಲಿನಿಂದ ಅವಳನ್ನು ಪ್ರೀತಿಸುತ್ತಿದ್ದೇನೆ. ಒಂದು ದಿನ ಮೆಟ್ಟಿಲು ಏರುವಾಗ ಅವಳೊಂದಿಗೆ ಮಾತನಾಡಲು ಶುರು ಮಾಡಿದೆ. ಅವಳು ನನಗೆ ತನ್ನ ಕಾಯಿಲೆಯ ಬಗ್ಗೆ ಹೇಳಿದಳು. ನನಗೆ ತುಂಬ ದುಃಖವಾಯಿತು. ನಿಧಾನವಾಗಿ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾದೆವು. ನಂತರ ಪ್ರೀತಿಯಲ್ಲಿ ಬಿದ್ದೆವು. ಅವಳು ಹೇಳುತ್ತಿದ್ದಳು, ನನಗೆ ಗಂಭೀರ ಕಾಯಿಲೆ ಇರುವುದರಿಂದ ನಿಮ್ಮ ಮನೆಯವರು ನನ್ನೊಂದಿಗೆ ಮದುವೆಯಾಗಲು ಬಿಡುವುದಿಲ್ಲ. ನಾನು ಅವಳಿಗೆ ತಿಳಿಸಿ ಹೇಳಿದೆ, ಎಲ್ಲರೂ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ಅವಳೊಂದಿಗೆ ಯಾರಿಗೂ ಗೊತ್ತಿಲ್ಲದಂತೆ ಮದುವೆ ಮಾಡಿಕೊಂಡೆ. ನಂತರ ಅವಳ ಮನೆಯವರಿಗೂ ಗೊತ್ತಾಯಿತು, ನನ್ನ ಮನೆಯವರಿಗೂ ಕೂಡ. ನನ್ನ ಅಮ್ಮನಿಗೆ ಈ ವಿಷಯ ತಿಳಿದಾಗ ಅವರು ನನ್ನ ಮದುವೆಯನ್ನು ಬಲವಂತವಾಗಿ ನಿನ್ನ ಜೊತೆ ಮಾಡಿದರು. ನಾನು ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿರಲಿಲ್ಲ. ಆದರೆ ನನ್ನ ಅಮ್ಮ ನನಗೆ ಹೇಳಿದರು, ನಾನು ಮದುವೆ ಮಾಡಿಕೊಳ್ಳದಿದ್ದರೆ ಅವರು ತಮ್ಮ ಜೀವ ಕಳೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಇಷ್ಟು ಹೇಳಿ ಅವನು ಅಳುತ್ತಿದ್ದನು. ಅವನ ಮಾತು ಕೇಳಿ ನಾನು ಮುಂದೆ ಏನನ್ನೂ ಹೇಳಲಿಲ್ಲ ಮತ್ತು ಅಳಲು ಶುರು ಮಾಡಿದೆ. ಅವನು ನನ್ನನ್ನು ಸುಮ್ಮನಿರಿಸಲು ಪ್ರಯತ್ನಿಸುತ್ತಿದ್ದನು. ನಾನು ಹೇಳಿದೆ, ಇದರಲ್ಲಿ ನನ್ನ ತಪ್ಪು ಏನಿದೆ ಮತ್ತು ನೀನು ಅವಳ ಬಟ್ಟೆಯನ್ನು ಏಕೆ ಟೆರೆಸ್ಗೆ ತೆಗೆದುಕೊಂಡು ಹೋಗಿ ಒಗೆಯುತ್ತಿದ್ದೆ? ಅವನು ಹೇಳಿದನು, ನಾನು ಒಂದು ಆಫೀಸ್ನಲ್ಲಿ ನೌಕರಿ ಕೂಡ ಮಾಡುತ್ತಿದ್ದೇನೆ. ಆದರೆ ಅಲ್ಲಿ ಸ್ವಲ್ಪ ಸಮಯ ಮಾತ್ರ ಹೋಗುತ್ತೇನೆ. ಬಾಕಿ ಇರುವ ಸಮಯದಲ್ಲಿ ಬಟ್ಟೆ ಒಗೆಯುವ ಕೆಲಸವನ್ನು ಮಾಡುತ್ತೇನೆ. ನಾನು ಟೆರೆಸ್ ಮೇಲೆ ನೆಪ ಹೇಳಿ ಹೋಗುತ್ತಿದ್ದೆ. ನೀಲಿಯ ಜೊತೆ ಸಮಯ ಕಳೆಯುತ್ತೇನೆ. ನೀಲಿಯ ಜೀವನ ತುಂಬ ಚಿಕ್ಕದಾಗಿದೆ. ನಾನು ಅವಳೊಂದಿಗೆ ಮಾತನಾಡುವ ಸಲುವಾಗಿ ಟೆರೆಸ್ಗೆ ಬಟ್ಟೆಗಳನ್ನು ತರುತ್ತಿದ್ದೆ.
ನನ್ನ ಗಂಡನ ಮಾತು ಕೇಳಿ ನನಗೆ ಕೋಪ ಬಂದಿತ್ತು. ಆದರೆ ನಾನು ಏನನ್ನೂ ಹೇಳಲಿಲ್ಲ. ಅವರು ನನಗೆ ಹೇಳಿದರು, ನೀಲಿ ಪ್ರೆಗ್ನೆಂಟ್ ಇದ್ದಾಳೆ, ನನ್ನ ಮಗುವಿನ ತಾಯಿಯಾಗುತ್ತಿದ್ದಾಳೆ. ಇದನ್ನು ಕೇಳಿದ ನನಗೆ ಇನ್ನೂ ಕೋಪ ಬಂದಿತ್ತು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಈಗ ನನಗೆ ದುಃಖವಾಗುತ್ತಿತ್ತು. ನನ್ನೊಂದಿಗೆ ತುಂಬ ತಪ್ಪು ನಡೆದಿದೆ. ನಾನು ಬಯಸಿದರೆ ನನ್ನ ಗಂಡನಿಗೆ ಸೂಕ್ತವಾದ ಉತ್ತರವನ್ನು ನೀಡಬಹುದಿತ್ತು. ಆದರೆ ಅವಳು ಪಾಪದವಳು, ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಅದು ಕೂಡ ಅವಳ ತಪ್ಪಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೀತಿ ಮಾಡುವ ಮತ್ತು ಪ್ರೀತಿ ಪಡೆದುಕೊಳ್ಳುವ ಹಕ್ಕು ಇರುತ್ತದೆ. ಅವಳ ಚಿಕಿತ್ಸೆ ಸಾಧ್ಯವಿರಲಿಲ್ಲ. ನಾನು ನನ್ನ ಮನಸ್ಸನ್ನು ದೊಡ್ಡದು ಮಾಡಿಕೊಂಡೆ. ಈ ಸಲ ನಾನು ಅವರ ತಪ್ಪನ್ನು ನಿರ್ಲಕ್ಷಿಸಿದೆ ಮತ್ತು ಅವರ ಮೇಲೆ ಕೋಪಗೊಳ್ಳಲಿಲ್ಲ. ನಾನು ನನ್ನ ಗಂಡನಿಗೆ ಏನನ್ನೂ ಹೇಳಲಿಲ್ಲ. ಕೆಲವು ದಿನಗಳ ಕಾಲ ಏನೂ ನಡೆದೇ ಇಲ್ಲ ಎನ್ನುವಂತೆ ಮನೆಯಲ್ಲೇ ಇದ್ದೆ. ಸ್ವಲ್ಪ ದಿನಗಳ ನಂತರ ನೀಲಾಳ ಮನೆಯವರಿಗೆ ಅವಳು ಪ್ರೆಗ್ನೆಂಟ್ ಇರುವುದು ಗೊತ್ತಾಯಿತು. ಅವಳು ನನ್ನ ಗಂಡನ ಮಗುವಿಗೆ ಜನ್ಮ ಕೊಟ್ಟಳು. ಆ ಸಮಯದಲ್ಲಿ ಅವಳು ಮರಣ ಹೊಂದಿದಳು. ಅವಳು ತನ್ನ ಗುರುತನ್ನು ಈ ಭೂಮಿ ಮೇಲೆ ಶಾಶ್ವತವಾಗಿ ಬಿಟ್ಟು ಹೋದಳು. ನನ್ನ ಗಂಡ ಆ ದಿನ ತುಂಬ ದುಃಖಿತರಾದರು. ನಾನು ಯೋಚಿಸಿದೆ, ನನ್ನ ಗಂಡನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಇಲ್ಲಿಯವರೆಗೆ ನಾನು ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತಾ ಬಂದಿದ್ದೆ. ಆದರೆ ಈಗ ನನ್ನ ಹೃದಯವನ್ನು ದೊಡ್ಡದು ಮಾಡಿಕೊಳ್ಳುತ್ತೇನೆ. ಏಕೆಂದರೆ ನಾನು ಅವರನ್ನು ಬಿಟ್ಟು ತವರು ಮನೆಗೆ ಹೋದರೆ ಅಲ್ಲಿ ನನ್ನ ಅಮ್ಮ ಕೂಡ ಬೇಸರ ಮಾಡಿಕೊಳ್ಳುತ್ತಾರೆ ಮತ್ತು ನನ್ನ ಅತ್ತಿಗೆಗೆ ಕಾರಣ ಸಿಗುತ್ತದೆ ನಾನು ಅತ್ತೆ ಮನೆಗೆ ಹೊಂದಿಕೊಳ್ಳುವುದನ್ನು ಕಲಿತುಕೊಂಡಿಲ್ಲ ಎಂದು. ನಾನು ನೀಲಿಯ ಮಗುವನ್ನು ನನ್ನ ಹತ್ತಿರ ಇಟ್ಟುಕೊಂಡೆ ಮತ್ತು ಅವಳ ಪಾಲನೆ ಮಾಡಿದೆ. ನನ್ನ ಗಂಡನಿಗೆ ಈ ವಿಷಯ ತುಂಬ ಖುಷಿ ನೀಡಿತು. ನನಗೆ ಎಲ್ಲಕ್ಕಿಂತ ಸಂತೋಷದ ವಿಷಯವೆಂದರೆ ನನ್ನ ಗಂಡ ಧೋಬಿಯಲ್ಲ, ಬದಲಿಗೆ ಅವಳ ಪ್ರೀತಿಗಾಗಿ ಧೋಬಿಯಾಗಿದ್ದನು. ನಾನು ಅವನ ಮಗುವಿನ ಪಾಲನೆ ಮಾಡುತ್ತಿದ್ದರಿಂದ ಅವನು ನೀಲಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸತೊಡಗಿದ್ದನು. ನಾನು ಯಾವ ಗಂಡನ ಪ್ರೀತಿಯನ್ನು ಬಯಸಿದ್ದೇನೋ ಆ ಪ್ರೀತಿ ನನಗೆ ಸಿಗುತ್ತಿತ್ತು. ನನ್ನ ಗಂಡ ನನ್ನ ಎಲ್ಲ ಆಸೆಗಳನ್ನು ಪೂರೈಸಿದನು ಮತ್ತು ಹೆಂಡತಿಗೆ ಕೊಡಬೇಕಾದ ಪ್ರೀತಿ ಗೌರವವನ್ನು ಕೊಟ್ಟನು. ನನ್ನ ಮದುವೆ ನಡೆದು 7 ವರ್ಷ ಕಳೆದಿದ್ದವು. ನೀಲಿಯ ಮಗುವಿಗೆ 6 ವರ್ಷಗಳಾಗಿದ್ದವು. ಅವಳು ನನ್ನನ್ನು ಮಮ್ಮಿ ಎಂದು ಕರೆಯುತ್ತಿದ್ದಳು. ಇಷ್ಟು ವರ್ಷಗಳಲ್ಲಿ ದೇವರು ನನಗೆ ಅಮ್ಮನಾಗುವ ಖುಷಿಯನ್ನು ಕೊಡಲಿಲ್ಲ. ನಾನು ನನ್ನನ್ನು ಚೆಕಪ್ ಮಾಡಿಸಿಕೊಂಡಿದ್ದೆ. ಆಗ ನನಗೆ ನಾನು ಬಂಜೆ ಎನ್ನುವುದು ತಿಳಿಯಿತು. ನೀಲಿಯ ಮಗಳು ನನ್ನನ್ನು ಅಮ್ಮ ಎಂದು ಕರೆಯುತ್ತಾಳೆ. ನಾನು ಅವಳನ್ನು ಅಮ್ಮನಂತೆ ನೋಡಿಕೊಳ್ಳುತ್ತಿದ್ದೇನೆ. ಈ ಕಾರಣದಿಂದ ನನಗೆ ನಾನು ಮಗುವಿನ ತಾಯಿ ಅನಿಸುತ್ತಿತ್ತು. ನಾನು ಬಂಜೆ ಅನಿಸುತ್ತಿಲ್ಲ. ನಾನು ಅವಳನ್ನು ಎಂದಿಗೂ ಅಪರಿಚಿತಳೆಂದು ಭಾವಿಸಿಲ್ಲ. ಬಹುಶಃ ನನ್ನ ಮಡಿಲು ತುಂಬಲು ದೇವರು ನೀಲಿಮಾಳ ಮಗಳನ್ನು ನನ್ನ ಜೀವನದಲ್ಲಿ ತಂದಿರಬಹುದು. ನಾನು ನನ್ನ ಗಂಡ ಮತ್ತು ಮಗುವಿನೊಂದಿಗೆ ತುಂಬ ಸಂತೋಷವಾಗಿದ್ದೇನೆ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.